शांति ओम शांति ओम शांति। मुरली डेट April 9, 2022। प्रातः मुरली बाप-दादा मधुबन। मीठे बच्चे, बाप मनुष्य से देवता बनाने आए हैं तो उनके दिल से शुक्रिया मानो, श्रीमत पर चलते रहो, एक से सच्ची प्रीत रखो। ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ಮನುಷ್ಯರಿಂದ ದೇವತೆರಾಗಿ ಮಾಡುವುದಕ್ಕೆ ಬಂದಿದ್ದಾರೆ. ತಂದೆ ಮನುಷ್ಯರನ್ನು ದೇವತೆಯರಾಗಿ ಮಾಡುವುದಕ್ಕೆ ಬಂದಿದ್ದಾರೆ. ಆದ್ದರಿಂದ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಬೇಕು. ಶ್ರೀಮತದಂತೆ ನಡೆಯುತ್ತಿರಬೇಕು. ಒಬ್ಬರೊಂದಿಗೆ ಸತ್ಯವಾದ ಪ್ರೀತಿಯನ್ನಿಡಬೇಕು ಅಂತ ಹೇಳ್ತಾ ಇದ್ದಾರೆ. ತಂದೆ ಮನುಷ್ಯರಿಂದ ದೇವತೆಯರನ್ನಾಗಿ ಮಾಡೋದಕ್ಕೆ ಬಂದಿದ್ದಾರೆ. ಆದ್ದರಿಂದ ಅವರಿಗೆ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸಬೇಕು. ಶ್ರೀಮದ್ದಂತೆ ನಡೀಬೇಕು. ಒಬ್ಬರ ಮೇಲೆ ಸತ್ಯವಾಗಿರುವಂಥ ಪ್ರೀತಿಯನ್ನು ಇಡಬೇಕು. प्रश्न, जिन बच्चों की बाप से प्रीत है उनकी निशानियाँ क्या होगी? ಯಾವ ಮಕ್ಕಳಿಗೆ ತಂದೆಯೊಂದಿಗೆ ಪ್ರೀತಿ ಇರುತ್ತದೆಯೋ ಅವರ ಚಿಹ್ನೆ ಏನು ಅಂತ ಕೇಳ್ತಿದ್ದಾರೆ. ತಂದೆಗೆ ಸತ್ಯ ಸಮಾಚಾರವನ್ನು ತಿಳಿಸ್ಕೊಡ್ತಾರೆ. ಹಾಂ, ಕ್ವಶನ್ ಆನ್ಸರ್ಸ್ ಅಲ್ಲಿ ಕ್ವಶನ್ನು, ಯಾವ ಮಕ್ಕಳಿಗೆ ತಂದೆಯೊಂದಿಗೆ ಪ್ರೀತಿ ಇರುತ್ತದೆ ಅವರ ಚಿಹ್ನೆಗಳೇನು? ತಂದೆಯ ಪ್ರತಿಯೊಂದು ಆಜ್ಞೆಯನ್ನು ತಪ್ಪದಂತೆ ಪಾಲಿಸ್ತಾರೆ. ಅವರು ಬುದ್ಧಿಯಲ್ಲಿ ಒಬ್ಬ ಭಾವ ಬಿಟ್ಟರೆ ಬೇರೆ ಯಾರು ಹೇಳ್ತಿರೋದು. ಮನಸ್ಸು ಬುದ್ಧಿಗೆ ಭಾವನೆಗೆ ಯಾವ उत्तर, बाप से सच्ची प्रीति है तो एक उन्हें ये याद करेंगे, उनकी ही मत पर चलेंगे, मनसा वाचा कर्मना किसी को भी दुख नहीं देंगे, किसी के प्रति घृणा नहीं रखेंगे, अपना सच्चा पोता मेल बाप को देंगे, कुसंग से अपनी संभाल करेंगे. ತಂದೆಯೊಂದಿಗೆ ಸತ್ಯ ಪ್ರೀತಿ ಇದ್ದರೆ ಅವರೊಬ್ಬರನ್ನೇ ನೆನಪು ಮಾಡುತ್ತಾರೆ, ಅವರ ಮತದಂತೆ ನಡೆಯುತ್ತಾರೆ. ಮನಸ ವಾಚ ಕರ್ಮನ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ, ಯಾರ ಪ್ರತಿಯೂ ತಿರಸ್ಕಾರ ಭಾವನೆಯೂ ಇರುವುದಿಲ್ಲ. ತಮ್ಮ ಸತ್ಯವಾಗಿರುವ ಲೆಕ್ಕಾಚಾರವನ್ನು ತಂದೆಗೆ ತಿಳಿಸುತ್ತಾರೆ. ಕುಸಂಗದಿಂದ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳುತ್ತಾರೆ. ತಂದೆಯೊಂದಿಗೆ ಸತ್ಯ ಪ್ರೀತಿ ಇದ್ದರೆ ತಂದೆಯನ್ನು ನೆನಪು ಮಾಡುತ್ತಾರೆ, ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಾರೆ, ಮತ್ತು ಅವರ ಮತದಂತೆ ನಡೆಯುತ್ತಾರೆ. ಮತ್ತು ಮನಸ ವಾಚ ಕರ್ಮನ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ, ಯಾರ ಪ್ರತಿಯೂ ಘೃಣಾ ಭಾವನೆ ಅಂದರೆ ತಿರಸ್ಕಾರ ಭಾವನೆ ಇರುವುದಿಲ್ಲ. ತಮ್ಮ ಸತ್ಯವಾಗಿರುವ ಲೆಕ್ಕಾಚಾರವನ್ನು ತಂದೆಗೆ ತಿಳಿಸುತ್ತಾರೆ. ಕುಸಂಗದಿಂದ ಸಂಭಾಲನೆ ಮಾಡಿಕೊಳ್ಳುತ್ತಾರೆ. ಗೀತ್ ಧೀರಜ್ ಧರ್ ಮನುವ ಹಾಡಾಗಿದೆ, ಧೈರ್ಯ ತಾಳು ಮಾನವನೇ ಅಂತ. ओम शांति। ब्राह्मणों को तो ज़रूर धीरज ही होगा, क्योंकि ब्राह्मणों की ही परमपिता परमात्मा के साथ प्रीत है। नंबरवार पुरुषार्थ अनुसार सबकी एक जैसी प्रीत नहीं है. ಬ್ರಾಹ್ಮಣರಿಗೆ ಇಲ್ಲಿ ಧೈರ್ಯ ಇದ್ದೇ ಇದೆ. ಏಕೆಂತಂದರೆ ಬ್ರಾಹ್ಮಣರು ಪರಂಪಿತ ಪರಮಾತ್ಮನ ಜೊತೆಯಲ್ಲೇ ಇದ್ದಾರೆ.
ನಂಬರ್ವಾರ್ ಪುರುಷಾರ್ಥದ ಅನುಸಾರ ಪರಮಾತ್ಮನ ಜೊತೆ ಪ್ರೀತಿಯೂ ಕೂಡ ನಂಬರ್ವಾರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಒಂದೇ ರೀತಿ ಪ್ರೀತಿ ಇರಲು ಸಾಧ್ಯವಿಲ್ಲ. जैसे बाबा मम्मा और बच्चे अपना अपना अनुभव सुनाते हैं, अहम आत्मा अपने लिए कहते हैं, बाबा फिर अहम परमात्मा कहते हैं. अहम आत्मा कहती है मैं परमपिता परमात्मा को बहुत याद करती हूँ क्योंकि जानती हूँ. आधा कल्प हमने रावण राज्य में बहुत दुख देखा. ऐसा भी नहीं शुरू से दुख होता है, नहीं, रावण राज्य में धीरे धीरे दुख की वृद्धि होती है. ಹೇಗೆ ಬಾಬಾ ಮಮ್ಮ ಹಾಗೂ ಮಕ್ಕಳು ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಅನುಭವವನ್ನು ವಿಭಿನ್ನವಾಗಿ ತಿಳಿಸ್ತಾ ಇದ್ರು, ಅದೇ ರೀತಿ ಇಲ್ಲಿ ಅನುಭವದಲ್ಲಿ ಹೇಗೆ ಭಿನ್ನ ಆಗುತ್ತೋ ಪ್ರೀತಿಯೂ ಕೂಡ ಭಿನ್ನ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಾನು ಆತ್ಮ ಅಂತ ನೀವೇ ನಿಮಗಾಗಿ ಹೇಳ್ಕೊಳ್ತೀರಾ. ತಂದೆ ಅಹಂ ಪರಮಾತ್ಮ ಅಂತ ಹೇಳ್ತಾರೆ, ಅಂದರೆ ನಾನು ಪರಮಾತ್ಮ ಅಂತ ಹೇಳುತ್ತಾರೆ. ಆತ್ಮ ಹೇಳುತ್ತೆ ನಾನು ಪರಂಪಿತ ಪರಮಾತ್ಮನನ್ನು ತುಂಬ ನೆನಪು ಮಾಡುತ್ತೇನೆ, ಏಕೆಂದರೆ ಅವರನ್ನು ನಾನು ತಿಳಿದುಕೊಂಡಿದ್ದೇನೆ. ಅರ್ಧ ಕಲ್ಪದಿಂದ ನಾನು ರಾವಣ ರಾಜ್ಯದಲ್ಲಿ ಬಹಳ ದುಃಖವನ್ನು ನೋಡಿದೆ. ऐसे भी नहीं शुरू से दुख होता है, नहीं, रावण राज्य में धीरे धीरे दुख की वृद्धि होती है. ಈ ರೀತಿ ಆತ್ಮ ಇವಾಗ ಹೇಳುತ್ತಾ ಇದೆ ಅಂತಂದರೆ ಅದರ ಅರ್ಥ ನಾವು ಮೊದಲಿನಿಂದ ದುಃಖದಲ್ಲೇ ಬಂದ್ವಿ ಅಂತ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಪಾಪ. ಮೊದಲು ಹೆಂಗಿದ್ವಿ, ತುಂಬ ಸುಖಮಯವಾಗಿರುವಂತಹ ರಾಜ್ಯವನ್ನು ಪಡೆದಿದ್ವಿ. ನಿನ್ನೆಯ ಮುರಳಿ ಆಧಾರದ ಮೇಲೆ ಪ್ರತಿಯೊಬ್ಬರು ಕೂಡ ಮೊಟ್ಟ ಮೊದಲು ಸುಖವನ್ನೇ ಅನುಭವ ಮಾಡುತ್ತಾರೆ ಅಂತ ಹೇಳ್ತಾರೆ ಬಾಬಾ. ಆದರೆ ರಾವಣ ರಾಜ್ಯ ಅನ್ನೋದು ಬಂದ ನಂತರ ಮೆಲ್ಲ ಮೆಲ್ಲನೆ ದುಃಖ ವೃದ್ಧಿ ಆಗ್ತಾ ಹೋಗುತ್ತೆ. ಕಲಾಯ ಕಮ್ ಹೋತಿ ಜಾತಿ, ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ದ್ವಾಪರಯುಗದಲ್ಲಿ ಎಷ್ಟು ಕಲೆ ಬಿಂದು ಅಕ್ಕ? ಕಲಿಯುಗದಲ್ಲಿ ಅಂದರೆ ಇಲ್ಲಿ ಕಲೆಗಳೇನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. हम आत्मा को अब परमपिता परमात्मा बतलाते हैं कि पहले तुम अव्यभिचारी भक्ति में थे, सिर्फ मुझे याद करते थे. अभी व्यभिचारी रजोगुनी भक्ति में आ गई हो, अभी तो तमोगुनी भक्ति हो गई. तो जो आया उनको पूछते रहते हैं. इसको ही कहते हैं भूत पूजा, क्योंकि शरीर 5 तत्वों का बना हुआ है. ಈಗ ಆತ್ಮನೇ ಹೇಳುತ್ತೆ ನಾನು ಪರಂಪಿತ ಪರಮಾತ್ಮನ ನೆನಪು ಮಾಡ್ತಾ ಇದ್ದೀನಿ ಅಂತ. ಹಾಗೂ ಈಗ ಪರಮಾತ್ಮ ಕೂಡ ಬಂದು ತಿಳಿಸ್ತಾ ಇದ್ದಾರೆ, ಮೊಟ್ಟ ಮೊದಲು ನೀವು ಅವ್ಯಭಿಚಾರಿ ಭಕ್ತಿಯನ್ನು ಮಾಡಿದ್ರಿ. ಅವ್ಯಭಿಚಾರಿ ಭಕ್ತಿ ಅಂದರೆ ನೀವು ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡ್ತಾ ಇದ್ರಿ. ಆನಂತರ ವ್ಯಭಿಚಾರಿ ರಜೋಗುಣಿ ಭಕ್ತಿ ಆಯಿತು. ಆದರೆ ಈ ಸಮಯದಲ್ಲಿ ತಮೋಗುಣಿ ಭಕ್ತಿ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಂದರೆ ಯಾರು ಸಿಕ್ಕಿದ್ರು ಕೂಡ ಅವರಿಗೆ ಪೂಜೆ ಮಾಡುವುದು, ಈ ಶರೀರಧಾರಿ ದೇಹಧಾರಿಗಳಿಗೂ ಕೂಡ ಪೂಜೆ ಮಾಡುವುದು. ಬಾಬಾ ಹೇಳ್ತಾರೆ ಇದನ್ನೇ ಭೂತ ಪೂಜೆ ಅಂತ ಹೇಳಲಾಗುತ್ತೆ. ಏಕೆಂದರೆ ಈ ಶರೀರ 5 ತತ್ವಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. या फलानी स्वामी हैं सिर्फ 5 तत्वों के शरीर को देख सकते हैं, उन्होंने चरणों में गिरते हैं, यह है तमो प्रधान की भक्ति. ಫಲಾನಾ ಸ್ವಾಮಿ ಇವರಿಂಥವ್ರು ಅವರಿಂಥವ್ರು ಅಂತ ಎಲ್ಲ ಸ್ವಾಮಿಗಳಲ್ಲಿ ಕಾಲೆಲ್ಲ ತೊಳೆದು ಅವ್ರ ಕಾಲ ಮೇಲೆಲ್ಲ ಬೀಳುತ್ತಾರೆ. ಬಾಬಾ ಹೇಳ್ತಾರೆ ಅವರು ನೋಡೋದು ಕೂಡ ಈ ಚರ್ಮ, ಈ ದೇಹವನ್ನು ಅಷ್ಟೇ. ನೀವು ಕೂಡ ಅವರನ್ನು ಇದೇ ರೂಪದಲ್ಲಿ ಪೂಜೆ ಮಾಡ್ತಿದ್ದೀರಿ. ಅದಕ್ಕೋಸ್ಕರನೇ ಇದನ್ನು ತಮೋ ಪ್ರಧಾನ ಭಕ್ತಿ ಎಂದು ಹೇಳಲಾಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. अभी हम आत्मा जानते हैं परमपिता परमात्मा फिर से आए हैं हमको अपना वर्षा देने, इसलिए जितना हो सके उनको याद करना है. ಈಗ ಪರಂಪಿತ ಪರಮಾತ್ಮನೇ ಬಂದಿದ್ದಾರೆ ಏನು ಮಾಡೋದಕ್ಕೆ, ನಮಗೆ ಆಸ್ತಿಯನ್ನು ಕೊಡೋದಕ್ಕೆ. ಅದಕ್ಕೋಸ್ಕರ ಅವರೊಬ್ಬರನ್ನೇ ನೆನಪು ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟಾದರೆ ಅಷ್ಟು ಅವರನ್ನು ನೆನಪು ಮಾಡಬೇಕು. ಉನ್ಕಾ ಫರ್ಮಾನ್ ಹೇ ನಿರಂತರ ಮುझे ಯಾದ್ ಕರೋ, ಅವರ ಆಜ್ಞೆ ಆಗಿದೆ ನಿರಂತರ ನನ್ನೊಬ್ಬನನ್ನೇ ನೆನಪು ಮಾಡಿ.
देही अभिमानी भव व आत्मा अभिमानी भव। बाबा सुनाते हैं घड़ी घड़ी बाप का शुक्रिया करता हूँ। बाबा आपने मुझे अधिकार अंधियारे से निकाला। बाबा के साथ हमारी प्रीत जुड़ गई और सबकी है विनाशकाल विपरीत बुद्धि, वह पूरा वर्षा ले ना सके। लौकिक बच्चे की बाप से प्रीत होती है, बाप की मत पर चलते हैं तो बाप भी राजी होते हैं। अगर बच्चे मत पर नहीं चलते तो बाप राजी नहीं होते। तो मत पर ना चले वह कपूत ठहरा। तो बेहद का बाप कहते हैं मुझे याद करो तो तुम्हारे विकर्म भस्म हो जाएंगे। मेरे बने हो तो कोई भी पाप कर्म कर्मेंद्रियों से नहीं करना, कभी श्रीमत का उल्लंघन नहीं करना। बाप तुम्हें पुजारी से पूज्य बना रहे हैं तो बाप का कितना शुक्रिया मानना चाहिए। ತಂದೆ ಹೇಳ್ತಾ ಇದ್ದಾರೆ, ದೇಹಿ ಅಭಿಮಾನಿ ಭವ ಅಥವಾ ಆತ್ಮ ಅಭಿಮಾನಿ ಭವ. ಕ್ಷಣ ಕ್ಷಣವೂ ಕೂಡ ತಂದೆಗೆ ನೀವು ಧನ್ಯವಾದಗಳು ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಿಳಿಸ್ಬೇಕಾ ಇಲ್ವಾ? ಬಾಬಾ ಹೇಳ್ತಾ ಇದ್ದಾರೆ ನೀವು ಹಿಂಗೆ ಹೇಳಬೇಕು ಬಾಬಾ ಅವರಿಗೆ ಅಂದರೆ, ತಂದೆ ನೀನು ನನ್ನನ್ನು ಅಂಧಕಾರದಿಂದ ತೆಗೆದುಬಿಟ್ಟೆ, ನನಗೆ ಎಷ್ಟು ಸುಖವನ್ನು ಕೊಟ್ಟೆ. ಇವಾಗ ನಮ್ಮೆಲ್ಲರ ಬುದ್ಧಿಯೂ ಕೂಡ ತಂದೆ ಜೊತೆ ಇರುವಂಥ ಕಾರಣ, ಪ್ರೀತಿಯೂ ಕೂಡ ತಂದೆ ಜೊತೆಯಲ್ಲಿ ಇರುವಂಥ ಕಾರಣ ನಮ್ಮದು ಇವಾಗ ಎಷ್ಟೊಂದು ಸುಖಮಯ ಜೀವನವಾಗೋಯಿತು ಅಂತ ನೀವು ತುಂಬ ಧನ್ಯವಾದಗಳು ತಿಳಿಸ್ಬೇಕು. ವಿನಾಶಕಾಲ ವಿಪರೀತ ಬುದ್ಧಿ ಅವರು ಪೂರ್ತಿ ಆಸ್ತಿಯನ್ನು ತೆಗೆದುಕೊಳ್ಳಲು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಲೌಕಿಕ ಮಕ್ಕಳು ಕೂಡ ಅಷ್ಟೇ, ತಂದೆಯೊಂದಿಗೆ ಪ್ರೀತಿ ಇದೆ ಅಂತಂದರೆ ಅವರ ಮತದಂತೆ ನಡೆಯುತ್ತಾರೆ. ಬಾಬಾ ಹೇಳ್ತಾರೆ ಇಲ್ಲ ಅಂದರೆ ತಂದೆ ಖುಷಿ ಪಡೋದಿಲ್ಲ. ಇಲ್ಲೂ ಬೇಯಾದಿನ ತಂದೆ ಹೇಳ್ತಾ ಇದ್ದಾರೆ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ. ಇವಾಗ ನಿಮ್ಮ ಕರ್ಮೇಂದ್ರಗಳಿಂದ ಯಾವುದೇ ಪಾಪಕರ್ಮವು ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಎಂದಿಗೂ ಶ್ರೀಮತದ ಉಲ್ಲಂಘನೆಯನ್ನು ಮಾಡಬೇಡಿ. ತಂದೆ ನಿಮ್ಮನ್ನು ಪೂಜಾರಿಗಳಿಂದ ಪೂಜ್ಯರಾಗಿ ಮಾಡ್ತಾ ಇದ್ದಾರೆ, ಅವ್ರಿಗಿನ್ನೆಷ್ಟು ಧನ್ಯವಾದಗಳನ್ನು ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. उनकी मत पर नहीं चलेंगे तो जन्म जन्मांतर के लिए पद भ्रष्ट होकर देंगे। बल हम यहाँ भ्रष्ट मूत पिटीली को कहते हैं, परंतु वह कम पद को भी भ्रष्ट पद कहते हैं। बाप कहते हैं अच्छी रीति प्रीत लगाओ, जैसे स्त्री पति को याद करती है वैसे तो मुझे याद करो। मेरी श्रीमत पर चलो, मनसा वाचा कर्मना किसी को भी दुख ना दो। मन में भी किसी के लिए घृणा नहीं रखना। हर आत्मा अपना अपना पाठ बजा रही है. ತಂದೆ ಹೇಳ್ತಾ ಇದ್ದಾರೆ ಇವಾಗ ನೀವು ಅವ್ರ ಶ್ರೀಮತದಂತೆ ನಡೆದಿಲ್ಲ ಅಂತಂದರೆ ಜನ್ಮ ಜನ್ಮಾಂತರ ಪದವಿ ಭ್ರಷ್ಟ ಆಗಿರುತ್ತೆ. ಇಲ್ಲಿ ಪತೀತರನ್ನು ಭ್ರಷ್ಟರು ಅಂತ ಹೇಳಲಾಗುತ್ತೆ ಕಲಿಯುಗದಲ್ಲಿ. ಆದರೆ ಭವಿಷ್ಯದಲ್ಲಿ ಸತ್ಯುಗದಲ್ಲಿ ಯಾರು ಕಡಿಮೆ ಪದವಿಯನ್ನು ಪಡ್ಕೊಳ್ತಾರೋ ಅವರನ್ನೇ ಭ್ರಷ್ಟರು ಎಂದು ಹೇಳಲಾಗುತ್ತೆ. ಅದಕ್ಕೆ ತಂದೆ ತಿಳಿಸ್ತಾ ಇದ್ದಾರೆ ನನ್ನ ಜೊತೆ ಪ್ರೀತಿಯನ್ನು ಇಡಿ. ಹೇಗೆ ಸ್ತ್ರೀ ಪತಿಯರ ಮಧ್ಯ ನೆನಪಿರುತ್ತದೆಯೋ ಪ್ರೀತಿ ಇರುತ್ತದೆಯೋ ಅದೇ ರೀತಿ ನೀವು ನನ್ನನ್ನು ನೆನಪು ಮಾಡಿ ನನ್ನ ಶ್ರೀಮತದಂತೆ ನಡೆಯಿರಿ. ಮನಸ್ಸ ವಾಚ ಕರ್ಮನ ಯಾರಿಗೂ ದುಃಖವನ್ನು ಕೊಡಬೇಡಿ. ನಿಮ್ಮ ಮನಸ್ಸಿನಲ್ಲಿ ಯಾರಿಗೂ ಕೂಡ ತಿರಸ್ಕಾರ ಭಾವನೆ ನಿಮ್ಮ ಮನಸ್ಸಿನಿಂದ ಇರಬಾರದು ಅಂತ ಹೇಳ್ತಾರೆ ಬಾಬಾ. ಪ್ರತಿಯೊಬ್ಬರ ಪಾತ್ರ, ಪ್ರತಿಯೊಬ್ಬ ಆತ್ಮರ ಪಾತ್ರ ಅವರವರು ಮಾಡುತ್ತಾ ಇದ್ದಾರೆ. ಆದ್ದರಿಂದ ಯಾರ ಮೇಲೂ ಕೂಡ ನೀವು ತಿರಸ್ಕಾರ ಭಾವನೆಯನ್ನು ಇಟ್ಟುಕೊಳ್ಳಬೇಡಿ ಅಂತ ಹೇಳ್ತಿದ್ದಾರೆ ಬಾಬಾ. तुम जानते हो अभी यह जन्म भविष्य के जन्म से भी ऊंचा है. यहाँ हम ईश्वरीय औलाद बने हैं. सतयुग में दैवी औलाद होंगे, यह की महिमा जास्ती है. जगदम्बा से 21 जन्म का वर्षा मिलता है, लक्ष्मी से क्या मिलता है. इन बातों को नया कोई समझ ना सके. आते तो बहुत है परंतु जिनको निश्चय नहीं वह ठहर ना सके. ಈಗ ನೀವು ತಿಳ್ಕೊಂಡಿದ್ದೀರಿ ಈ ವರ್ತಮಾನ ಜನ್ಮ ಭವಿಷ್ಯ ಜನ್ಮಕ್ಕಿಂತ ಬಹಳ ಉನ್ನತ ಅಂತ. ಏಕೆಂತಂದರೆ ನಾವು ಈಗ ಈಶ್ವರನ ಮಕ್ಕಳಾಗಿದ್ದೇವೆ ಅಂತ ಹೇಳ್ತಿದ್ದಾರೆ ಬಾಬಾ. ಹಾಗೂ ಭವಿಷ್ಯದಲ್ಲಿ ನಾವು ಸತ್ಯೋಗಿ ದೇವಿ ದೇವತರ ಮಕ್ಕಳಾಗ್ತೇವೆ. ಆದರೆ ಅದಕ್ಕಿಂತ ಕೂಡ ಶ್ರೇಷ್ಠ ಈಗ ನಾವು ಈಶ್ವರನ ಮಕ್ಕಳಾಗಿದ್ದೇವೆ. ಅದಕ್ಕೋಸ್ಕರ ಇಲ್ಲಿನ ಮಹಿಮೆ ತುಂಬ ಜಾಸ್ತಿ ಅಂತ ಹೇಳ್ತಾರೆ ಬಾಬಾ.
ಜಗದಮ್ಮನಿಂದ 21 ಆಸ್ತಿ ಸಿಗುತ್ತೆ, ಆದರೆ ಲಕ್ಷ್ಮಿಯಿಂದ ಏನು ಸಿಗಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಸಿಗುತ್ತಾ? ಜಗದಮ್ಮ ಅಂದರೆ ಈ ಸಮಯದಲ್ಲಿ ಮಮ್ಮಾರವರಿಂದ 21 ಜನ್ಮದ ಆಸ್ತಿ, ಅಂದರೆ ಅವರು 21 ಜನ್ಮದ ಆಸ್ತಿಯನ್ನು ಪಡೆದಿದ್ದಾರೆ. ಮತ್ತು ಅವ್ರು ಯಾರೆಲ್ಲರೂ ಕೂಡ ಜ್ಞಾನ ತಿಳಿಸಿದ್ದಾರೆ, ಮಮ್ಮ ಯಾರಿಗೆಲ್ಲರೂ ಕೂಡ ಜ್ಞಾನ ತಿಳಿಸಿದ್ದಾರೋ, ಸೇವೆ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಅವರ ಭಾಗ್ಯ ನಿರ್ಮಾಣ ಮಾಡಿಕೊಂಡು ಅವ್ರಿಗೂ 21 ಜನ್ಮದ ಆಸ್ತಿ ಸಿಕ್ಕಿದೆ. ಅಂದರೆ ಜಗದಂಬನಿಂದ 21 ಜನ್ಮದ ಆಸ್ತಿ ಸಿಗುತ್ತೆ ಹೊರತು ಲಕ್ಷ್ಮಿಯಿಂದ ಸಿಗಲ್ಲ. ಲಕ್ಷ್ಮಿ ಯಾರಿಗೆ ಜ್ಞಾನ ಹೇಳುತ್ತಾರೆ, ಯಾರಿಗೆ ದಾನ ಮಾಡ್ತಾರೆ, ಯಾರಿಗೆ ವರ ಕೊಡ್ತಾರೆ? ಏನೂ ಇಲ್ವಲ್ಲ. ಎಲ್ಲರೂ ಸಂಪನ್ನ ಭರಿತ, ಯಾರು ಕೂಡ ಅದರ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಬಾಬಾ ಹೇಳ್ತಾರೆ, ಈ ಮಾತುಗಳು ಹೊಸೊಬ್ಬರಿಗೆ ಅರ್ಥ ಆಗುವುದಿಲ್ಲ. ಬಂದರೂ ಸಹ ಅನೇಕರು ಬರ್ತಾರೆ, ಆದರೆ ನಿಶ್ಚಯ ತುಂಬ ಕಡಿಮೆ ಜನದಲ್ಲಿರುತ್ತೆ. ಯಾರಿಗೆ ನಿಶ್ಚಯ ಇರುತ್ತೆ ಅವರು ಮಾತ್ರ ನಿಲ್ಲಲು ಸಾಧ್ಯ ಅಂತ ಹೇಳ್ತಿದ್ದಾರೆ. बाबा मम्मा बच्चों के मित्र संबंधी आते तो बहुत है, तो ऑफिसर शादी आते हैं तो अलो किया जाता है, का तीर लग जाए, विचारों के कल्याण हो जाए, जट पता लग जाता है कि ईश्वरी कुल का है व असुरी कुल का है, प्रीत लगती है वह नहीं, आते यहाँ बहुत है, ठीक हो जाते हैं, फिर बाहर जाकर के कुसंग में अथवा माया के संग में विकारी बन जाते हैं. तो अभी प्रीत लगती है वह नहीं, यह भी पता चल जाता है. लिखते हैं हमने हार खाई, अगर ना बताए तो और ही वृद्धि जाती होती है. तो तुम्हारी अप्रीत बुद्धि है किसके साथ? बाबा के साथ. बाप के साथ. हाँ, तुम्हारे में भी नंबरवार पुरुषार्थ अनुसार प्रीत बुद्धि तो है. ತಂದೆ ಹೇಳ್ತಾ ಇದ್ದಾರೆ, ಈಗ ನಿಮಗೆ ನಿಶ್ಚಯ ಆಗಬೇಕು. ಮಮ್ಮ ಬಾಬಾ ಮಕ್ಕಳು ಹಾಗೂ ಅವರ ಮಿತ್ರ ಸಂಬಂಧಿಗಳು ಬರ್ತಾ ಇದ್ರು. ಅಂದರೆ ಮಮ್ಮ ಬಾಬಾರವರ ಮಿತ್ರ ಸಂಬಂಧಿಗಳು ಎಲ್ಲರೂ ಕೂಡ ಬರ್ತಾ ಇದ್ರು. ಬಂದಾಗ ಕೂರಿಸ್ತಾ ಇದ್ರಂತೆ ಕ್ಲಾಸಲ್ಲಿ. ಯಾಕಂದರೆ ಯಾವ ಬಾಣ ಯಾವಾಗ ಯಾವ ಮಾತಿನಿಂದ ನಾಟುತ್ತೋ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಯಾವುದೊಂದು ಆಸೆಯಿಂದ ತಿಳಿಸ್ತಾ ಇದ್ರು ಮತ್ತು ಕೂರಿಸ್ತಾ ಇದ್ರು. ಅದೇ ಆವಾಗಲೇ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಿಯವರು, ನಮ್ಮ ಈಶ್ವರ್ಯ ಕುಲದವರು ಅಥವಾ ಆಸುರಿ ಕುಲದವರು ಅಂತ. ಪ್ರೀತಿ ಇವರಿಗೆ ತಂದೆ ಜೊತೆ ಇದೆಯೋ ಇಲ್ವೋ ಅಂತ ಗೊತ್ತಾಗ್ಬಿಡುತ್ತೆ. ಅನೇಕರು ಬರ್ತಾರಂತೆ. ಬಂದಾಗ ಇಲ್ಲಿ ಕುತ್ಕೊಂಡಾಗ ತುಂಬ ಚೆನ್ನಾಗಿರ್ತಾರಂತೆ. ಇಲ್ಲಿಂದ ಹೋದ ನಂತರ ಮಾಯೆಗೆ ವಶರಾಗ್ಬಿಡ್ತಾರೆ, ಕುಸಂಗದಲ್ಲಿ ಬರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಇದಕ್ಕೆ ಇಲ್ಲೂ ಕೂಡ ತುಂಬ ಚೆನ್ನಾಗಿದ್ದಾರೆ. ಬಾಬಾ ಹೇಳ್ತಾರೆ, ಕೆಲವರು ಸೋಲನ್ನು ಮಾಯ ಜೊತೆ ಅನುಭವಿಸಿದ ನಂತರ ಕೆಲವರು ಬರೀತಾರೆ, ಬಾಬಾವ್ರು ಹೇಳ್ತಾರೆ, ಕೆಲವರು ಹೇಳೋದಿಲ್ಲ. ಬಾಬಾ ಹೇಳ್ತಾರೆ, ನೀವು ಹೇಳಿಲ್ಲ ಅಂತಂದರೆ ಇನ್ನೂ ಆ ಪಾಪ ವೃದ್ಧಿ ಆಗ್ತಾನೆ ಹೋಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಬುದ್ಧಿ ತಂದೆ ಜೊತೆ ಜೋಡಣೆ ಆಗಿದ್ದೆ, ಆದರೆ ನಿಂಬವಾರ ಪುರುಷಾರ್ಥ ಅಂತೂ ಇದ್ದೇ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಂದೆ ಜೊತೆಯಲ್ಲಿ ಪ್ರೀತಿ ಇಲ್ಲಾಂದರೆ ಬಿಂದುವಕ್ಕ ಅಷ್ಟು ಬೇಗ ಇದು ಬರ್ತಾರೆ ಇಲ್ಲಿಗೆ? ಇಲ್ಲ ಅಲ್ವಾ ಬಿಂದುವಕ್ಕ? ಬಾಬಾ ಜೊತೆ ಪ್ರೀತಿ ಇದೆಯಲ್ಲ, ಅದಕ್ಕೆಲ್ಲ ಬಂದಿದ್ದು. ಯಾರಿಗೋಸ್ಕರ ಬಂದಿದ್ದೀರಾ? ಮಮ್ಮಿ ಹೇಳಿದ್ದಾರೆ, ಡ್ಯಾಡಿ ಹೇಳಿದ್ದಾರೆ ಅಂತಲ್ವಾ, ಅವ್ರಿಗೋಸ್ಕರ ಬಂದಿದ್ದೀರಾ. ಬಾಬಾ ಹೇಳ್ತಾ ಇದ್ದಾರೆ, शिव बाबा बच्चों को समझाते हैं कोई भी विकर्म नहीं करना, ಶ್ರೀಮತ್ ಪರ್ ಚಲ್ತೆ ರಹನ. ತಂದೆ ಹೇಳ್ತಾರೆ, ಮಕ್ಕಳೇ ಯಾವುದೇ ವಿಕರ್ಮವನ್ನು ಮಾಡಬೇಡಿ, ಸದಾ ತಂದೆ ಶ್ರೀಮದ್ದಂತೆ ನಡೀತಾ ಇರಿ. ಬಾಬಾ ಕೆ ಬನೆ ಹೋ ತೋ ತುಮ್ಹಾರಿ ಚಲನ್ ಭಿ ಐಸಾ ಹೋನಾ ಚಾಹಿಯೆ. ನೀವು ತಂದೆಗೆ ಅರ್ಪಣೆ ಆಗಿದ್ದೀರಿ ಅಂತಂದರೆ, ತಂದೆಗೆ ಮಕ್ಕಳಾಗಿದ್ದೀರಿ ಅಂತಂದರೆ ನಿಮ್ಮ ಚಲನೆಯೂ ಕೂಡ ಇದೇ ರೀತಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. बाबा के बने हो तो तुम्हारी चरण भी ऐसी होनी चाहिए, बाबा को पूरा मालूम होना चाहिए. बाबा मुक्ति, जीवन मुक्ति, विश्व की बादशाही देती है और बच्चों के पास क्या है वह बाप को पता नहीं. बाप के पास तो पूरा पोता में लाना चाहिए. मेरे को देने से तुम्हारा नुकसान नहीं होगा. वह तो सब पैसा आदि अपने काम में ले लेते हैं. मैं तो हूँ निराकार, तुम बच्चों को ही काम में लगाता हूँ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಇವಾಗ ನೀವು ಏನೇ ಮಾಡ್ತೀರಾ ಅದು ನನಗೆ ತಿಳಿಸಬೇಕು ಅಂತ ಹೇಳ್ತಿದ್ದಾರೆ. ಏಕೆಂದರೆ ತಂದೆ ಮುಕ್ತಿ, ಜೀವನ ಮುಕ್ತಿ, ವಿಶ್ವದ ಆಸ್ತಿಯನ್ನು ಕೊಡುವಂಥವ್ರು. ಅವ್ರು ನಿಮಗೆ ಕೊಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಹತ್ರ ಏನಿದೆ ಅಂತ ತಂದೆಗೆ ಗೊತ್ತಿಲ್ಲ ಅಂದರೆ ಹೀಗೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ನಿಮ್ಮ ಹತ್ರ ಇರುವಂಥ ಪೂರ್ತಿ ಲೆಕ್ಕಾಚಾರವನ್ನು ತಂದೆಗೆ ತಿಳಿಸಿ, ಏನೇನು ಮಾಡಿದ್ರಿ, ಏನೇನು ಕಾರ್ಯವ್ಯವಹಾರ ಮಾಡಿದ್ರಿ,
ನಿಮ್ಮ ಸ್ಥಿತಿ ಅದರಲ್ಲಿ ಹಿಂಗೆಲ್ಲ ಇತ್ತು, ಎಲ್ಲವನ್ನು ಕೂಡ ಬಾಬಾವ್ರ ಜೊತೆ ಮಾತನಾಡಿ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಹೊರಗಡೆ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅಂತಂದರೆ ಅವ್ರಿಗೆ ತಿಳಿಸಿದ್ರೆ ನಿಮಗೆ ನಷ್ಟ ಆಗ್ಬೋದು, ಆದರೆ ನನಗೆ ತಿಳಿಸಿದ್ರೆ ನಿಮಗೇನು ನಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇತ್ಯಾದಿ ಅವರೆಲ್ಲ ಕೂಡ ಹಣ ಸಂಪಾದನೆ ಮಾಡೋದಕ್ಕೆ ನೋಡ್ತಾರೆ. ನಾನಂತೂ ನಿರಾಕಾರ, ನನಗೇನೂ ಬೇಕಾಗಿಲ್ಲ, ನೀವು ಸತ್ಯವಾಗಿ ನಿಮ್ಮ ಹತ್ರ ಏನಿದೆ ಅಂತ ತಿಳಿಸಿ, ಏನು ಮಾಡ್ತಾ ಇದ್ದೀರಾ ಅಂತ ತಿಳಿಸಿ, ಹಾಗೆ ನನಗೆ ಕೊಟ್ಟರೂ ಕೂಡ ಅದು ನಿಮಗಾಗೆ ನಾನು ಇಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. जैसे गांधी जी देश के काम में लगाते थे, इसलिए उनका नाम भाला है. बरोबर गांधी जी ने कांग्रेस राज्य स्थापन किया, नहीं तो यहाँ राजाओं का राजा था. अभी बाप फिर से नई राजधानी राम राज्य स्थापन कर रहे हैं. यह बातें सभी बच्चों की बुद्धि में बैठती नहीं, अगर बैठे तो खुशी का पारा चढ़े. ಬಾಬಾ ಹೇಳ್ತಾರೆ, ಹೇಗೆ ಗಾಂಧೀಜಿ ಯಾವುದೇ ಹಣ ಬಂದರೂ ಕೂಡ ದೇಶ ಸೇವೆಗಾಗಿ ಉಪಯೋಗಿಸ್ತಾ ಇದ್ರು, ಅದಕ್ಕಾಗಿ ಅವರ ಹೆಸರು ಅಷ್ಟು ಪ್ರಸಿದ್ಧವಾಯಿತು. ಬಾಬಾ ಹೇಳ್ತಾರೆ, ಅದಕ್ಕಿಂತ ನಿಸ್ವಾರ್ಥ ನಾನು, ನಿರಾಕಾರ ನಾನು, ಎಲ್ಲವನ್ನೂ ಕೂಡ ನಿಮಗಾಗಿ ಉಪಯೋಗಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗಾಂಧೀಜಿನೇ ಕಾಂಗ್ರೆಸ್ ರಾಜ್ಯವನ್ನು ಕೂಡ ಸ್ಥಾಪನೆ ಮಾಡಿದ್ರು, ಆದರೆ ಅವರು ದೇವತೆ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ ಬಾಬಾ. ಇಲ್ಲಂತೂ ರಾಜರ ಮೇಲೆ ರಾಜರ ರಾಜ್ಯ ಇಲ್ಲ, ಇಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಅಂತ ಹೇಳ್ತಾ ಇದ್ದಾರೆ. ತಂದೆಯ ಬಂದು ಹೊಸ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ, ರಾಮರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ವಿಷಯಗಳು ಮಕ್ಕಳ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದೆಯಾ ನಮ್ಮ ಬುದ್ಧಿಯಲ್ಲಿ ಬಾಬಾ ಏನೇನು ಹೇಳ್ತಾರೆ ಎಲ್ಲ ಬಾಬಾ ಹೇಳ್ತಾ ಇದ್ದಾರೆ. ಒಂದು ವೇಳೆ ನಾನು ಹೇಳೋದೆಲ್ಲ ನಿಮಗೆ ನೆನಪಿದೆ, ಬುದ್ಧಿಯಲ್ಲಿದೆ ಅಂತಂದರೆ ನೀವು ಸದಾ ಖುಷಿಯಲ್ಲಿ ತೇಲಾಡ್ತಾ ಇರ್ತೀರ, ಖುಷಿಯ ಪಾದರಸ ಏರಿರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. बाप कहते हैं, परंदाम में रहने वाले बाप को याद वहाँ याद करो जहाँ जाना है. अब ड्रामा पूरा होना है, ड्रामा को कोई जानते ही नहीं, ना कोई भी मेरे साथ प्रीत है. कहते हैं हम परंपरा से गंगा स्नान करते आए, क्या सतयुग में भी करते थे? परंपरा का भी अर्थ समझते हैं ना? नहीं समझते, वह ऐसे कह देते हैं. बाबा कहते हैं, अब तुम्हारे सुख के दिन आ रहे हैं, तुम्हारी बुद्धि में धीरज है, कोई को कुछ भी समझते नहीं हैं, यहाँ ही आकर समझते हैं. यहाँ से समझकर जब बाहर जाते तो माया सारा ही खा जाती है. ಬಾಬಾ ಹೇಳ್ತಾ ಇದ್ದಾರೆ, ಪರಮಧಾಮದಲ್ಲಿ ನಾನು ಇರ್ತೇನೆ, ಪರಮಧಾಮದಲ್ಲಿರುವಂಥ ತಂದೆನ ಎಲ್ಲಿ ನೆನಪು ಮಾಡಬೇಕು? ಪರಂಧಾಮದಲ್ಲೇ ನೆನಪು ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅಲ್ಲಿಗೆ ಹೋಗೇ ನಾವು ಅವರನ್ನು ನೆನಪು ಮಾಡಬೇಕು, ಏಕೆಂದರೆ ನಾವು ಅಲ್ಲಿಗೆ ಹೋಗಬೇಕಲ್ವ, ಅದಕ್ಕೋಸ್ಕರ ಅಲ್ಲಿಗೆ ನೆನಪು ಮಾಡಬೇಕಾಗತ್ತೆ. ಹೀಗೆ ಡ್ರಾಮಾ ಎಲ್ಲ ಕೂಡ ಪೂರ್ತಿಯಾಗಿದೆ, ನೀವು ಈಗ ಇದನ್ನು ತಿಳ್ಕೊಂಡಿದ್ದೀರಿ, ಆದರೆ ಅನೇಕ ಮಂದಿ ಇದರ ಬಗ್ಗೆ ತಿಳ್ಕೊಂಡೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ನನ್ನ ಜೊತೆ ಪ್ರೀತಿಯೂ ಕೂಡ ಜೋಡಿಸೋದಿಲ್ಲ. ಹೇಳ್ತಾರೆ, ನಾವು ಪರಂಪರೆಯಿಂದ ಗಂಗಾ ಸ್ನಾನಗಳನ್ನು ಮಾಡ್ತಾ ಬಂದಿದ್ದೀವಿ ಅಂತ. ಆದರೆ ಪರಂಪರಾ ಅಂದರೆ ಏನು? ಸತ್ಯುಗದಿಂದನೂ ಕೂಡ ಮಾಡ್ತಾ ಬಂದ್ರ ಅಂತ ಕೇಳ್ತಿದ್ದಾರೆ. ಸತ್ಯುಗದಲ್ಲಿತ್ತ ಪರಂಪರಾ ಅಂದರೆ ಅದರ ಅರ್ಥನೇ ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ತಂದೆ ತಿಳಿಸ್ತಾ ಇದ್ದಾರೆ, ಇನ್ನೇನು ನಿಮ್ಮ ಸುಖದ ದಿನಗಳು ಬರಲಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಸುಖದ ದಿನಗಳು ಯಾವುದು? ಸತ್ಯುಗ ಬರಲಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸ್ವಲ್ಪ ಧೈರ್ಯ ವಹಿಸಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ತಂದೆ ಉಮ್ಮಂಗ ತುಂಬಿಸಿ, ಉತ್ಸಾಹ ತುಂಬಿಸಿ, ಜ್ಞಾನ ತುಂಬಿಸಿ ಹೊರಗಡೆ ಕಳಿಸಿದ್ರೆ ಏನು ಮಾಡುತ್ತೆ ಮಾಯೆ? ಎಲ್ಲ ಜ್ಞಾನ ತಿಂದು ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬುದ್ಧಿಯಲ್ಲಿರೋದೆಲ್ಲ ತಿಂದು ಬಿಡುತ್ತಂತೆ. जैसे मक्खी मरती है तो चींटियाँ सारा उनको हप कर लेती है, यहाँ भी मरते हैं तो चींटियाँ लेकर सारा हप कर लेते हैं. माया भी बलवान है, कम नहीं, बड़ी लड़ाई यहाँ है. ಬಾಬಾ ಹೇಳ್ತಿದ್ದಾರೆ, ಇವಾಗ ಯಾವುದೊಂದು ಹುಳ ಸತ್ತೋಯ್ತು ಅಂತ ಅಂದ್ಕೊಳ್ಳಿ, ಜೇನು ಹುಳನೇ ಸತ್ತೋಯ್ತು ಅಂತ. ಅವಾಗ ಆ ಹುಳ ಸುತ್ತೂರು ಎಲ್ಲ ಇರುವೆಗಳು ಬಂದ್ಬಿಟ್ಟು ಅದನ್ನೆಲ್ಲ ತಿಂದುಬಿಡುತ್ತೆ. ಅದ್ರ ಮೇಲೆ ಪೂರ್ತಿ ಅದನ್ನೆಲ್ಲ ತಿನ್ನಕ್ಕೆ ಅದೆಲ್ಲ ಕೂಡ ಸೇರುತ್ತಲ್ಲ. ಬಾಬಾ ಹೇಳ್ತಾರೆ, ಮಾಯೆ ಕೂಡ ಅಷ್ಟೆ. ಒಂದು ವೇಳೆ ನೀವು ತಂದೆ ನೆನಪನ್ನು ಮರೆದ್ಬಿಟ್ರಿ ಅಂದರೆ ತಂದೆ ನೆನಪು ಮಾಡೋದೇ ಮರ್ತು ಹೋಗಿದ್ದೀರಿ ಅಂತಂದರೆ ಸಾಕು, ಮಾಯೆ ಬಂದ್ಬಿಡುತ್ತೆ. ಮಾಯೆ ಅಷ್ಟೊಂದು
ವೀಕ್ ಅನ್ಕೋಬೇಡಿ, ಅದು ತುಂಬ ಶಕ್ತಿಶಾಲಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಿಮ್ಮ ಮೇಲೆ ಅದು ವಿಜಯವನ್ನು ಗೆಲ್ಲಿಸಬಹುದು. ಇದು ಅತಿ ದೊಡ್ಡ ಯುದ್ಧ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಮಹಾಭಾರತದೊಂದು ದೊಡ್ಡದಾಗಿ ತೋರಿಸಿದ್ದಾರೆ. ಏಕೆ ಇಲ್ಲಿ ನಮಗೆ ಮಾಯೆ ಜೊತೆ ಯುದ್ಧ ಏನಿದೆ ಇದು ತುಂಬ ಬಲಶಾಲಿ ಯುದ್ಧ ಅಂತ ಹೇಳ್ತಿದ್ದಾರೆ ಬಾಬಾ. यहाँ रहते भी क्लास में नहीं आते तो समझा जाता है स्वर्ग के मालिक नहीं बन सकते. ಇಲ್ಲಿದ್ದರೂ ಕೂಡ ತಂದೆ ಹತ್ರ ಇದ್ದರೂ ಕೂಡ ಕ್ಲಾಸಿಗೆ ಬರೋದಿಲ್ಲ ಕೆಲವರು. ಬಾಬಾ ಹೇಳ್ತಾರೆ ಅವ್ರಿಗೆ ಏನಂತ ಹೇಳಲಾಗುತ್ತೆ, ಇವರು ವಿಶ್ವದ ಮಾಲೀಕರಾಗುವಂಥವ್ರಲ್ಲ ಅಂತ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಕೃಷ್ಣಪುರಿ ಮೇ ಜಾನಾ ಸಕೆ ಕುಚ್ ಬಿ ವ್ಯಾಲ್ಯೂ नहीं. ಬಾಬಾ ಹೇಳ್ತಾರೆ ಅವರು ಕೃಷ್ಣಪುರಿಯಲ್ಲೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ವ್ಯಾಲ್ಯೂ ಅವರಿಗಿರಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇವಾಗ ನಾವೆಷ್ಟು ಮೊದಲಿಗೆ ವ್ಯಾಲ್ಯೂ ಕೊಡ್ತೀವಿ ಅಷ್ಟು ಭವಿಷ್ಯದಲ್ಲಿ ನಮಗೆ ವ್ಯಾಲ್ಯೂ ಸಿಗುತ್ತೆ. ನಾವು ಈಗ ತಂದೆಗೆ ಮುರಳಿಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ನಮ್ಮ ವ್ಯಾಲ್ಯೂ ಕೂಡ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ ಜೋ ಹೀರೆ ಜೈಸೆ ಬಂತೆ ಹೋ ಉನ್ಹೋ ಕೋ ಹಿ ವ್ಯಾಲ್ಯೂ ಹೇ. ಯಾರು ವಜ್ರ ಸಮಾನ ಆಗ್ತಾರೋ ಅವರಿಗೆ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ ಬಾಬಾ. ವಜ್ರಕ್ಕೆ ವ್ಯಾಲ್ಯೂ ಇದೆ, ಕಲ್ಲಿಗೆ ವ್ಯಾಲ್ಯೂ ಇದೆಯಾ? ವಜ್ರಕ್ಕೆ ತಾನೇ ವ್ಯಾಲ್ಯೂ. ಯಾರಿಗೆ ಕೇಳಿದ್ರೆ ಹೇಳ್ತಾರೆ. ಕಲ್ಲುಗಳು ಹಿಂಗೆ ಬಿದ್ದಿರುತ್ತೆ, ಅದನ್ನು ತುಳ್ಕೊಂಡು ಹೋಗ್ತಾರೆ. ವಜ್ರ ಸಿಕ್ಕಿದ್ರೆ ಸಾಕು, ಅದನ್ನು ಎಷ್ಟು ಮಹತ್ವಪೂರ್ಣವಾದಂಥ ಸ್ಥಾನದಲ್ಲಿಡ್ತಾರೆ. ತುಮ್ ಜಾನ್ತೆ ಹೋ ಹಮ್ ವರ್ತ್ पाउंड बन रहे, हर एक घर में एक हंस एक बगुला होता तो किटपिट जरूर होता है, या तो बगुले से किनारा होता है. ಬಾಬಾ ಹೇಳ್ತಾರೆ ಇವಾಗ ನಾವು ವರ್ತ್ ಪೌಂಡ್ ಆಗ್ತಾ ಇದ್ದೀವಿ. ಬಾಬಾ ಹೇಳ್ತಾರೆ ಒಂದು ಪೈಸಕ್ಕೂ ಕೂಡ ಸಮ ಇಲ್ಲದೆ ಇರುವಂಥವ್ರನ್ನು ತಂದೆ ರಾಜ್ಕುಮಾರರಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಾಬಾ ಹೇಳ್ತಾ ಇದ್ದಾರೆ ಒಂದೊಂದು ಸತಿ ಏನಾಗುತ್ತಂದ್ರೆ ಮನೇಲಿ ಒಬ್ರು ಹಂಸ ಆಗಿರ್ತಾರೆ, ಒಬ್ರು ಕೊಕ್ಕರೆಗಳಾಗಿರ್ತಾರೆ. ಆದರೆ ಇಲ್ಲಿ ಆ ರೀತಿ ಇಲ್ಲ, ಎಲ್ಲರೂ ಜೋಡಿನೇ ಬಂದ್ಬಿಟ್ಟಿದ್ದಾರೆ. ಯಾಕೆ ಸತ್ಯದಲ್ಲಿ ನಾವು ಕೂಡ ಜೋಡಿ ಆಗ್ಬೇಕು ಅಂತ. ಅಕ್ಕವರು ಕೂಡ ಇವಾಗ ಹೊಸದಾಗಿ ಕೋರ್ಸ್ ತಗೊಳ್ತಾರೆ, ಅವರು ಕೂಡ ಜೋಡಿಯಾಗಿ ಬಂದ್ಬಿಟ್ಟಿದ್ದಾರೆ. ನಾವು ಗೋವಿಂದನವರು ಕೂಡ ಜೋಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಜೋಡಿ. ಸುಧಕ್ ಅವರು ಎಲ್ಲರೂ ಕೂಡ ಬಾಬಾ ಹೇಳ್ತಾರೆ ಹಂಗಿದ್ದಾಗ ಏನಾಗುತ್ತೆ ಮನೇಲಿ ಘರ್ಷಣೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. ಯಾಕೆಂದ್ರೆ ಅವ್ರು ಮುಂದೆ ಹೋಗ್ಬೇಕಂತ ಇನ್ನೊಬ್ರು ಹೋಗ್ಬೇಡ ಅಂತ ಆ ಮಧ್ಯದಲ್ಲಿ ಏನೋ ಘರ್ಷಣೆ ನಡೀತಾನೆ ಇರುತ್ತೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಇವಾಗ ನೀವೇನಾಗಬೇಕು, ಯಹಾತೋ ಬಗುಲೆ ಸೆ ಕಿನಾರೆ ಹೋಗ್ತೆ, ಇಲ್ಲಂತೂ ಎಲ್ಲ ಕೊಕ್ಕರೆಗಳಿಂದನೇ ನೀವು ದೂರ ಆಗ್ಬಿಡ್ತೀರಿ. ಮೂತ್ ಪಲೀತಿ ಕೆ ಹಾತ್ ಕಾ ತುಮ್ ಖಾ ಭೀ ನಹೀ ಸಕ್ತೆ ಹೋ. ಬಾಬಾ ಹೇಳ್ತಾರೆ ಪತೀತ ಭ್ರಷ್ಟಾಚಾರಿಗಳು ಯಾರು ಇರ್ತಾರೆ, ವಿಕಾರಿಗಳು ಯಾರು ಇರ್ತಾರೆ, ಅವ್ರ ಕೈಯಿಂದ ನೀವೇನೂ ಕೂಡ ತಿನ್ನಬಾರದು ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆಂದರೆ ಅವ್ರ ಕೈಯಿಂದ ಮಾಡಲ್ಪಟ್ಟಿರುವಂಥ ಭೋಜನವೂ ಕೂಡ ಏನಾಗಿರುತ್ತೆ, ವಿಕಾರಿ ಆಗಿರುತ್ತೆ. ಆ ವಿಕಾರವನ್ನೇ ನೀವು ಸ್ವೀಕಾರ ಮಾಡಿದಾಗ ನೀವು ಎಷ್ಟೇ ನಿರ್ವಿಕಾರಿಯಾಗಿ ಆಗಬೇಕೆಂದರೂ ಕೂಡ ಅದು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. परंतु बच्चों का बाप से इतना लव तो है नहीं, इसलिए सोचते हैं कि पेट कहाँ से भरेंगे, अरे भील लोग कहाँ से खाते हैं. आजकल कोई कफानी पहन ले तो मुफ्त से पैसा मिलता है, सब पाव पकड़ते हैं. जो आएंगे मूर्ति के आगे पैसा रखते हैं जाते हैं तो बहुत इजी है. इस दुनिया ही ऐसी है, बच्चों को ख्याल करना चाहिए. यह दुनिया जल्दी खलास हो तो स्वर्ग में जाए, परंतु लायक भी बने, पद भी पाना है. वहाँ भी पोजीशन का फर्क रहता है, पढ़ाने वाला एक ही है. कोई राजा रानी, कोई नौकर चाकर, कोई साहूकार प्रजा. राजधानी तो स्थापना हो रही है और धर्म स्थापक राजा ही नहीं स्थापन करते हैं. इसलिए बाप कहते हैं खबरदार रहो, विनाश काले पूरे प्रीत बुद्धि बनना चाहिए. जितना प्रीत होगा उतना बाप से वर्षा मिलेगा. याद करने का भी सिखाया जाता है. ಬಾಬಾ ಹೇಳ್ತಾ ಇದ್ದಾರೆ ಕೆಲವರಿಗೆ ಬಾಬನ ಮೇಲೆ ಅಷ್ಟೊಂದು ಪ್ರೀತಿ ಇರಲ್ವಂತ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ ನಮ್ಗೆ ಹಿಂಗೆ ಹೊಟ್ಟೆ ತುಂಬಿಸ್ಕೊಳೋದು, ಇವರೇ ತನ್ನ ಮನೇಲಿ ಅಡುಗೆ ಮಾಡೋದು, ಅವರೇ ಜ್ಞಾನಕ್ಕೆ ಬಂದಿಲ್ಲ, ಏನಾದರೂ ಮಾಡಿದ್ದನ್ನೇ ತಿನ್ನಬೇಕು ಅಂತ ಹೇಳ್ತಾರೆ. ಬಾಬಾ ಹೇಳ್ತೇನೆ ನಿಮಗೆ ಪ್ರೀತಿ ಇದೆ ಅಂತಂದ್ರೆ ಎಷ್ಟಾದರೂ ಕಷ್ಟಪಟ್ಟು ನೀವು ಭೋಜನ ಮಾಡ್ಬೋದು. ಇವಾಗ ಎಲ್ಲ ಮನೆಯನ್ನು ಬಿಟ್ಟು ಹೋಗ್ಬಿಡ್ತಾರಲ್ಲ ಸನ್ಯಾಸಿಗಳು, ಅವ್ರು ಏನು ತಿಂತಾರೆ ಅಂತ ಕೇಳ್ತಾರೆ ಬಾಬಾ.
ಅವರು ಹೊಟ್ಟೆ ತುಂಬಿಸ್ಕೋಬೇಕಂತ ಏನಾದರೂ ಮಾಡುತ್ತಾರೆ ಅಲ್ವಾ. ಬಾಬಾ ಹೇಳ್ತಿದ್ದಾರೆ, ನೀವು ತಂದೆಯಿಂದ ಪ್ರೀತಿ ಇದೆ ಅಂತಂದ್ರೆ ಸ್ವಲ್ಪ ಕಷ್ಟಪಟ್ಟಾದ್ರೂ ಪರಿಶ್ರಮ ಪಟ್ಟಾದ್ರೂ ಕೂಡ ವಿಧಿಪೂರ್ವಕವಾಗಿ ನೀವೇನು ಮಾಡಬೇಕು, ನಿಯಮವನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅದರ ಹೊರಗಡೆ ಅವ್ರು ಹಂಗೆ ಮಾಡಲ್ಲ, ಕಾವಿ ಬಟ್ಟೆ ಹಾಕೊಂಡು ಯಾವುದೊಂದು ಸ್ವಾಮೀಜಿ ಅಂತ ಹೇಳ್ಕೊಂಡ್ಬಿಟ್ರೆ ಸಾಕಿಲ್ರು ಅವ್ರ ಚಳಿಗಳ ಮೇಲೆ ಬಿಡ್ತಾರೆ. ಅದೇ ಅಲ್ಲದೆ ಮಂದಿರಗಳಲ್ಲಿ ಕೂಡ ಹೋಗ್ಬಿಟ್ಟು ಏನೋ ಒಂದು ಮಂದಿರದ ಮುಂದೆ ಏನೋ ಒಂದು ಹಾಕ್ತಾರೆ ಹಣ ಅಂತಂದ್ರೆ ಅದನ್ನೇ ತಗೊಂಡು ಅವ್ರು ಜೀವನ ಮಾಡ್ಕೊಳ್ತಾರೆ. ಬಾಬಾ ಹೇಳ್ತಿದ್ದಾರೆ, ಜೀವನ ಅಂತ ಹೆಂಗಾದ್ರೂ ಮಾಡ್ತಾರೆ, ಆದರೆ ನೀವು ಹಂಗಲ್ಲ, ನೀವು ಶ್ರೇಷ್ಠವಾಗಿರ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಇವಾಗ ನೀವು ಸಂಕಲ್ಪ ಮಾಡಿ ಮಕ್ಕಳಿಗೆ ವಿಚಾರ ಕೂಡ ನಡೆಯುತ್ತೆ, ಈ ಪ್ರಪಂಚ ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಸಮಾಪ್ತಿ ಆಗ್ಬಿಡಬೇಕು ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಏಕೆ ಅಂತಂದ್ರೆ ಇಲ್ಲಿ ಇದು ಪ್ರಪಂಚ ಇರ್ಲಿಕ್ಕೆ ಯೋಗ್ಯನೇ ಅಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ಎಷ್ಟು ಪೊಸಿಷನಲ್ಲೂ ಕೂಡ ವ್ಯತ್ಯಾಸ ಇದೆ. ಓದಿಸುವಂಥವ್ರೊಬ್ಬರೇ, ಅದೇ ಭವಿಷ್ಯ ನಾವು ಪಡೆದುಕೊಳ್ಳುವಂತಹ ಪದವಿಯಲ್ಲಿ ಡಿಫ್ರೆನ್ಸ್ ಇದೆ. ರಾಜ ರಾಣಿ ಕೆಲವರು ಆಗ್ತಾರೆ, ಇನ್ನು ಕೆಲವರು ಏನಾಗ್ತಾರೆ, ನೌಕರರು, ಪ್ರಜೆಗಳು ಇತ್ಯಾದಿ ಎಲ್ಲರೂ ಕೂಡ ಇರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ನೀವು ಅದ್ರಲ್ಲಿ ಏನಾಗಬೇಕು, ರಾಜರಾಗಬೇಕು. ಆ ರೀತಿ ಪುರುಷಾರ್ಥ ಮಾಡಿ ರಾಜ್ಯ ಸ್ಥಾಪನೆ ಇವಾಗ ಆಗ್ತಾ ಇದೆ. ಧರ್ಮ ಸ್ಥಾಪಕರು ಯಾರು ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಮಾಡಲೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತಂದೆ ಮಕ್ಕಳಿಗೆ ಎಚ್ಚರಿಸ್ತಾ ಇದ್ದಾರೆ, ಮಕ್ಕಳೇ ನನ್ನೊಬ್ಬರನ್ನೇ ನೆನಪು ಮಾಡಿ, ಈಗ ವಿನಾಶ ಕಾಲ ಪ್ರೀತ ಬುದ್ಧಿ ಇರಬೇಕು ನನ್ನ ಜೊತೆ. ನಿಮಗೆ ನೀವೆಷ್ಟು ನನ್ನನ್ನು ಪ್ರೀತಿಯಿಂದ ನೆನಪು ಮಾಡ್ತೀವಿ ಅಷ್ಟೇನು ಸಿಗುತ್ತೆ, ನಿಮಗೆ ಆಸ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನೆನಪು ಮಾಡೋದು ಕೂಡ ಇಲ್ಲಿ ಕಲಿಸ್ಕೊಡಲಾಗುತ್ತೆ ಅಂತ ಹೇಳ್ತಾರೆ. ನೆನಪು ಹೆಂಗೆ ಮಾಡಬೇಕು ಅಂತ ಇಲ್ಲಿ ಕಲಿಸ್ತಾರಂತೆ ತಂದೆ. ಬಾಬಾ ಬದಲಾತೆ ಹೇ ಬಾಬಾ ಕೋ और ಚಕ್ರ ಕೋ ಯಾದ್ ಕರೋ. ಮಕ್ಕಳೇ ತಂದೆಯನ್ನು ಹಾಗೂ ಚಕ್ರವನ್ನು ನೆನಪು ಮಾಡಿ. स्वदर्शन चक्र फिराओ हम लाइट हाउस है कि वैया हमारी नैया को पार ले जाते हैं. एक आंख में शांतिधाम, एक आंख में सुखधाम रखना है. ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ, ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಇರಿ, ನಾವು ಲೈಟ್ ಹೌಸ್ ಆಗಿದ್ದೀವಿ ಅಂತ ನೀವು ತಿಳ್ಕೊಳ್ಳಿ. ನಾವಿಕನೇ ಬಂದು ನಮ್ಮನ್ನು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಣ್ಣಲ್ಲಿ ಶಾಂತಿಧಾಮ, ಇನ್ನೊಂದು ಕಣ್ಣಲ್ಲಿ ಸುಖಧಾಮ ಇರಬೇಕು. ಶಾಂತಿಧಾಮ ಅಂದರೆ ಯಾವುದು, ಪರಂಧಾಮ. ಸುಖಧಾಮ ಅಂದರೆ ಯಾವುದು, ಸತ್ಯುಗ. ಇದೆರಡನ್ನು ನಾವು ನೆನಪು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ತಂದೆಯನ್ನು ಚಕ್ರವನ್ನು ನೆನಪು ಮಾಡ್ತಾ ಇರಬೇಕು. ಈ ಚಕ್ರದಲ್ಲಿ ಶಾಂತಿಧಾಮನೂ ಬಂದ್ಬಿಡುತ್ತೆ ಹಾಗೂ ಸುಖಧಾಮನೂ ಬಂದ್ಬಿಡುತ್ತೆ. ಅದಕ್ಕೆ ನಾವು ಸದಾ ಈ ನೆನಪಿನಲ್ಲಿ ಇರಬೇಕು ಅಂತ ಬಾಬಾ ತಿಳಿಸ್ತಾರೆ. ಅಚ್ಚಾ ಬಾಬಾವ್ರಿಗೆ ನಮಸ್ತೆ ಹೇಳೋಣ. मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणेಗಾಗಿ मुख्य सार. फर्स्ट पॉइंट, हर एक पाठधारी के पाठ को देखते हुए किसी से भी घृणा नहीं रखना है. ಪ್ರತಿಯೊಂದು ಪಾತ್ರಧಾರಿಯ ಪಾತ್ರವನ್ನು ನೋಡುತ್ತಾ, ಯಾರ ಮೇಲೂ ತಿರಸ್ಕಾರ ಭಾವನೆಯನ್ನು ಇಡಬಾರದು. मनसा वाचा कर्मणा किसी को भी दुख नहीं देना है. मनसा वाचा कर्मणा ಯಾರಿಗೂ ದುಃಖವನ್ನು ಕೊಡಬಾರದು. सेकेंड पॉइंट, बाप को अपना पूरा पोता मेल देना है. ತಂದೆಗೆ ತಮ್ಮ ಪೂರ್ತಿ ಲೆಕ್ಕಾಚಾರವನ್ನು ತಿಳಿಸಬೇಕು. ತಂದೆಗೆ ತಮ್ಮ ಪೂರ್ತಿ
ಲೆಕ್ಕಾಚಾರವನ್ನು ತಿಳಿಸಬೇಕು. ವಿನಾಶ ಕಾಲೇ ಪೂರ ಪ್ರೀತ ಬುದ್ಧಿ ಬನ್ನ ಹೇ. ವಿನಾಶ ಕಾಲದಲ್ಲಿ ಪೂರ್ತಿ ಪ್ರೀತ ಬುದ್ಧಿಯವರಾಗಬೇಕು. ಬುದ್ಧಿಯವರಾಗಬೇಕು. ಶ್ರೀಮತ್ ಪರ ಅಪನಾ ಚಲನ್ ಶ್ರೇಷ್ಠ ಬನಾನಿ ಹೇ. ಶ್ರೀಮತದಂತೆ ನಮ್ಮ ಚಲನೆಯನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು. ಶ್ರೀಮತದಂತೆ ನಡೆದು ನಮ್ಮ ಚಲನೆಯನ್ನು ಬಹಳ ಶ್ರೇಷ್ಠ ಮಾಡಿಕೊಳ್ಳಬೇಕು. ಕುಸಂಗ ಸೇ ಸಂಭಾಲ್ ಕರ್ನಿ ಹೇ. ಕುಸಂಗದಿಂದ ಸಂಭಾಲನೆ ಮಾಡಿಕೊಳ್ಳಬೇಕು. ಅಂದರೆ ಕೆಟ್ಟ ಸಂಘಗಳಿಂದ ನಮ್ಮನ್ನು ಸಂರಕ್ಷಣೆ ಮಾಡಿಕೊಳ್ಳಬೇಕು ಅಂತ. वरदान सूक्ष्म पापों से मुक्त बन संपूर्ण स्थिति को प्राप्त करने वाले सिद्धि स्वरूप भव. सूक्ष्म पापों से मुक्त बन संपूर्ण स्थिति को प्राप्त करने वाले सिद्धि स्वरूप भव. सूक्ष्म ಪಾಪಗಳಿಂದ ಮುಕ್ತರಾಗಿ ಸಂಪೂರ್ಣ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಿದ್ಧಿ ಸ್ವರೂಪ ಭವ. ಸೂಕ್ಷ್ಮ ಪಾಪಗಳಿಂದ ಮುಕ್ತರಾಗಿ ಸಂಪೂರ್ಣ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ सिद्धि स्वरूप भव. स्पष्टीकरण. कई बच्चे वर्तमान समय कर्मों की गति के ज्ञान में बहुत इजी हो गए हैं, इसलिए छोटे छोटे पाप होते रहते हैं. कर्म फिलॉसफी का सिद्धांत है, यदि आप किसी भी ग्लानि करते हो, किसी की ग्लानि करते हो, किसी की गलती माना बुराई को फैलाते हो या किसी के हाथ हाँ में हाँ भी मिलाते हो तो भी पाप के भागी बनते हो. आज आप किसी भी गलती करते हो तो कल वह आपकी दुगनी गलती करते हैं. यह छोटे छोटे पाप संपूर्ण स्थिति को प्राप्त करने में विघ्न रूप बनते हैं. इसलिए कर्मों की गति को जानकर पापों से मुक्त बन सिद्धि स्वरूप बनना है. ಕೆಲವು ಮಕ್ಕಳು ವರ್ತಮಾನ ಸಮಯದಲ್ಲಿ ಕರ್ಮದ ಗತಿಯ ಜ್ಞಾನವನ್ನು ಈಸಿಯಾಗಿ ತಗೊಂಡ್ಬಿಟ್ಟಿದ್ದಾರೆ. ಕರ್ಮದ ವ್ಯೂಹ ಗತಿ ಈಸಿಯಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ ಹಂಗಲ್ಲ, ಚಿಕ್ಕ ಚಿಕ್ಕ ಪಾಪಗಳು ಕೂಡ ನಿಮ್ಮಿಂದ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಬಾಬಾ. ಕರ್ಮಗಳ ಗುಹ್ಯ ಗತಿಯ ಸಿದ್ಧಾಂತವಾಗಿದೆ. ಒಂದು ವೇಳೆ ತಾವು ಯಾರದಾದರೂ ಗ್ಲಾನಿ ಮಾಡಿದರೆ, ನಿಂದನೆ ಮಾಡಿದ್ರೆ, ಕೆಟ್ಟದ್ದು ಹೇಳಿದ್ರೆ, ಅಥವಾ ಅವ್ರು ಹೇಳಿರುವಂಥ ಬೇರೆ ಯಾರೋ ಹೇಳಿರುವಂಥ ಕೆಟ್ಟದ್ದನ್ನು ನೀವು 4 ಜನಕ್ಕೆ ಹೇಳಿ ಅದನ್ನು ಹರಡಿಸಿದ್ರೆ, ಅಥವಾ ಇದೇನೂ ಮಾಡಿಲ್ಲ, ಕೇವಲ ಅವ್ರು ಕೆಟ್ಟದ್ದು ಹೇಳ್ತಾ ಇದ್ರೆ ಹೌದು ಹೌದು ಅಂತ ನೀವು ತಲೆ ಆಡಿಸಿದ್ರೂ ಕೂಡ ಪಾಪದ ಭಾಗಿಯಾಗ್ತೀರಾ ಅಂತ ಬಾಬಾ ಹೇಳ್ತಾರೆ. ಪಾರ್ಟ್ನರ್ಶಿಪ್ ಯಾವುದ್ರಲ್ಲಿ? ಪಾಪದಲ್ಲಿ ಪಾರ್ಟ್ನರ್ಶಿಪ್ ಆಗ್ಬಿಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಾವೇನೋ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳಬೇಕಂತಿಲ್ಲ. ನಾವು ಅವ್ರು ಹೇಳೋದು ಕೆಟ್ಟದಾಗಿ ಬೇರೆಯವ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಹೌದು ಹೌದಾ ಹೌದಾ ಅಂತ ಅಂದ್ರೂ ಸಾಕು. ಬಾಬಾ ಹೇಳ್ತಾರೆ ಯಾಕೆ ಅಂತಂತಂದರೆ, ಇವತ್ತು ಅವರು ಬೇರೆಯವ್ರ ಬಗ್ಗೆ ಗ್ಲಾನಿ ಹೇಳ್ತಾ ಇದ್ದಾರೆ ಅಲ್ವಾ, ಅದರಿಂದ ನಷ್ಟ ಒಂದು ಪಟ್ಟು. ಬಾಬಾ ಹೇಳ್ತಾರೆ ನಾಳೆ ದಿನ ಅವ್ರು ನಿಮ್ಮ ಬಗ್ಗೆ ಕೆಟ್ಟದ್ದು ಹೇಳಲ್ಲ ಅಂತ ಏನಿದೆ, ನಿಮ್ಮ ಬಗ್ಗೆನೂ ಕೆಟ್ಟದಾಗಿ ಹೇಳ್ತಾರಲ್ಲ, ಅವಾಗ ಏನಾಗತ್ತೆ ಅಲ್ಲಿ 2 ಪಟ್ಟು ನಮಗೆ ನಷ್ಟ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದಕ್ಕೋಸ್ಕರ ನಿಮ್ಮದೇ ನಷ್ಟ ಆಗ್ಬಿಡುತ್ತೆ. ಅವರು ಒಂದು ಸತಿ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇದ್ದಾರೆ, ನೀವು ಅದರಲ್ಲಿ ಹಾಂ ಅಂತಂದ್ರಿ ಅಂತೆ ನಿಮ್ಮ ಬಗ್ಗೆ 2 ಪಟ್ಟು ಜಾಸ್ತಿ ಹೇಳಿ ಗ್ಲಾನಿ ಮಾಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಪಾಪಗಳನ್ನು ಸಂಪೂರ್ಣ ಸ್ಥಿತಿ ಪ್ರಾಪ್ತಿ ಮಾಡಿಕೊಳ್ಳಲು ವಿಘ್ನರೂಪವಾಗಿ ಆಗ್ಬಿಡುತ್ತೆ. ಆದ್ದರಿಂದ ಕರ್ಮದ ಗುಹ್ಯ ಗತಿಯನ್ನು ತಿಳ್ಕೊಂಡು ಪಾಪದಿಂದ ಮುಕ್ತರಾಗಿ ಸಿದ್ಧಿ ಸ್ವರೂಪರಾಗಿ ಅಂತ ಹೇಳ್ತಾರೆ.
ಎಲ್ಲವೂ ಕೂಡ ವ್ಯರ್ಥ ಅಂತ ತಿಳಿದಾದ್ಮೇಲೆ ಅದರಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ. ಬಾಬಾ ಹೇಳ್ತಾರಲ್ಲ, ಯಾರ ಮೇಲೆ ತಿರಸ್ಕಾರ ಭಾವನೆನೂ ಬೇಡ, ಕೆಟ್ಟವರು ಅಂತ ಹೇಳ್ಬಿಟ್ಟು ತಿರಸ್ಕಾರ ಭಾವನೆನೂ ಬೇಡ, ಚೆನ್ನಾಗಿ ಒಳ್ಳೆಯವರು ಅಂತ ಹೇಳ್ಬಿಟ್ಟು ಪ್ರೀತ ಭಾವನೆ ಕೂಡ ಬೇಡ ಅಂತ ಬಾಬಾ ಹೇಳ್ತಾರೆ. ಎಲ್ಲರೂ ಸಮವೇ, ಎಲ್ಲರೂ ಪಾತ್ರಧಾರಿಗಳೇ ಅಂತ ಹೇಳ್ತಾರೆ ಬಾಬಾ. ಅವ್ರವ್ರ ಪಾತ್ರ ಹೆಂಗಿರುತ್ತೋ ಅದು ಮಾಡಲೇಬೇಕಲ್ವ, ಅದನ್ನು ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆಯೂ ಕೂಡ ಇಲ್ಲ ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಕೆಲಸ ಏನು? ಎಲ್ಲರನ್ನು ಕೂಡ ಬಿಟ್ಟು ಎಲ್ಲವನ್ನು ಮರೆತು ನೀವು ನನ್ನನ್ನು ನೆನಪು ಮಾಡಿ, ನನ್ನಲ್ಲೇ ನಿಮಗೆ ಸುಖ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ನಾನು ನೆನಪು ಮಾಡಿ. स्लोगन, आदि पिता के समान बनने के लिए शक्ति, शांति और सर्वगुण के स्तंभ बनो. आदि ಪಿತನ ಸಮಾನ ಆಗುವುದಕ್ಕಾಗಿ ಶಕ್ತಿ, ಶಾಂತಿ ಹಾಗೂ ಸರ್ವ ಗುಣಗಳ ಸ್ತಂಭರಾಗಿ. ಆದಿಪಿತನ ಸಮಾನರಾಗಲು ಶಕ್ತಿ, ಶಾಂತಿ ಹಾಗೂ ಸರ್ವಗುಣಗಳ ಸ್ತಂಭ ಆಗಿ ಅಂತ ಹೇಳ್ತಿದ್ದಾರೆ ಬಾಬಾ. ಅಚ್ಚಾ, ಮಾತೇಶ್ವರಿ ಜಿಗೆ ಅನ್ಮೋಲ್ ಮಹಾವಾಕ್ಯ. ಇವತ್ತು ವಿಶೇಷವಾಗಿ ಮಮ್ಮರವರ ಮಹಾವಾಕ್ಯ ಇದೆ. 2 ಟಾಪಿಕ್ಸ್ ಬಗ್ಗೆ ಮಮ್ಮರವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲಿ ಮೊದಲನೇ ಟಾಪಿಕ್ ಆಗಿದೆ ನಿರಾಕಾರಿ ದುನಿಯಾ ಅರ್ಥಾತ್ ಆತ್ಮಾಂಕೆ ರಹನೆ ಕಾ ಸ್ಥಾನ. ನಿರಾಕಾರಿ ಪ್ರಪಂಚ ಅಂದರೆ ಆತ್ಮರಿರುವಂಥ ಸ್ಥಾನ ಯಾವುದು? ಬಿಂದೋಕ. जब हम निराकारी दुनिया कहते तो निराकार का अर्थ यह नहीं कि उनका कोई आकार नहीं, परंतु कोई दुनिया जरूर है जिसका स्थूल सृष्टि मुहाफिक आकार नहीं. जैसे परमपिता परमात्मा निराकार है, लेकिन उनका अपना सूक्ष्म रूप अवश्य है. हम आत्मा और परमात्मा का धाम निराकारी दुनिया है. ಕೇಳ್ಬೋದು, ಪರಮಾತ್ಮ ನಿರಾಕಾರ ಅಂತೀರಾ ಒಂದು ಕಡೆ, ಇನ್ನೊಂದು ಜ್ಯೋತಿ ರೂಪ ಅಂತೀರ ಒಂದು ಕಡೆ. ಜ್ಯೋತಿ ರೂಪ ಅಂದರೆ ಅದೊಂದು ಆಕಾರ ಆಯ್ತಲ್ವಾ, ಹಿಂಗೆ ನಿರಾಕಾರ ಹೇಳ್ತೀರಾ ಅಂತ ಒಂದು ಪ್ರಶ್ನೆ. ಆದರೆ ಮಮ್ಮರವರು ಹೇಳ್ತಿದ್ದಾರೆ, ನಾವೆಲ್ಲರೂ ಕೂಡ ನಿರಾಕಾರ ಪ್ರಪಂಚದಲ್ಲಿ ಇರುವಂಥವರು. ಅಂದರೆ ನಿರಾಕಾರ ಅಂತಂದ್ರೆ ಅದರ ಅರ್ಥ ನಮ್ಗೆ ಯಾವುದೇ ಆಕಾರ ಇಲ್ಲ ಅಂತಲ್ಲ. ಪ್ರಪಂಚದಲ್ಲಿ ಯಾವುದೇ ನಾಮ ರೂಪ ಅಂದ್ರೇನು ಆಕಾರ ಇಲ್ಲದಿರುವಂಥ ವಸ್ತು ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಒಂದು ಆಕಾರ ಇದೆ. ಅದಕ್ಕೋಸ್ಕರ ನಿರಾಕಾರ ಅಂದರೆ ಯಾವುದೇ ಆಕಾರ ಇಲ್ಲದೇ ಇರುವಂಥದ್ದಂತಲ್ಲ, ಆದರೆ ಈ ಸ್ಥೂಲ ಸೃಷ್ಟಿಯ ತರಹ ಆಕಾರ ಇಲ್ಲ ಅಂತ ಅದರ ಅರ್ಥ. ಈ ಸ್ಥೂಲ ಸೃಷ್ಟಿ ನಮಗೆಲ್ಲರೂ ಕೂಡ ಹೇಗೆ ಶರೀರ ಸಿಕ್ಕಿದೆ, ಹೇಗೆ ಆಕಾರಗಳಿದೆ, ಈ ರೀತಿ ನಮ್ಮ ಮನೆಯಲ್ಲಿ ಇರುವುದಿಲ್ಲ. ಇರುತ್ತಾ? ಅಲ್ಲಿ ನಾವೆಲ್ಲರೂ ಕೂಡ ಸೂಕ್ಷ್ಮ ರೂಪದಲ್ಲಿ ಇರ್ತೀವಿ. ಹೇಗೆ ಪರಮಾತ್ಮ ನಿರಾಕಾರನೋ ಆದರೂ ಅವರು ಸೂಕ್ಷ್ಮವೋ ಅದೇ ರೀತಿ ನಾವು ಕೂಡ ಇರ್ತೀವಿ ಅಂತ ಹೇಳ್ತೀವಿ. हम आत्मा और परमात्मा का धाम निराकार दुनिया है. ನಾವು ಆತ್ಮ ಹಾಗೂ ಪರಮಾತ್ಮನ ಧಾಮ ನಿರಾಕಾರಿ ಪ್ರಪಂಚವಾಗಿದೆ. ಧಾಮ ಅಂದರೆ ಇರುವಂತಹ ಸ್ಥಾನ. जो जब हम निराकार दुनिया अक्षर कहते हैं तो इससे सिद्ध है वो दुनिया है और वहाँ कोई रहता है, तभी तो दुनिया नाम पड़ता है. अब दुनियावी लोग तो समझते हैं परमात्मा का रूप भी अखंड ज्योति तत्व है, लेकिन वह तो परमात्मा के रहने का ठिकाना है, उसको रिटायर होम कहते हैं. ಬಾಬಾ ಹೇಳ್ತಿದ್ದಾರೆ, ಯಾವಾಗ ನಾವು ಈ ಪ್ರಪಂಚದಲ್ಲಿ ಇದ್ದಾಗ ಈ ಸಾಕಾರ ಪ್ರಪಂಚ ಅಂತ ಹೇಳ್ತೀವೋ ಇದರಲ್ಲೇ ಸಿದ್ಧ ಆಗ್ಬಿಡುತ್ತೆ, ಇದರಲ್ಲಿ ನಮಗೊಂದು ನಾಮ ರೂಪ ಇದೆ ಅಂತ. ಆದರೆ ಪರಮಧಾಮದಲ್ಲಿ ನಾವು ವಾಸ್ತವಿಕವಾಗಿ ಇರುವಂತಹ ಸ್ಥಾನವಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಇರುವಂಥ ಪ್ರಪಂಚವನ್ನೇ ಪ್ರಪಂಚ ಅಂತ ಹೇಳಲಾಗುತ್ತಲ್ವ. ಬಾಬಾ ಹೇಳ್ತಾರೆ, ಪ್ರಪಂಚದವ್ರು ಅನ್ಕೊಳ್ತಾರೆ ಪರಮಾತ್ಮನ ರೂಪ ಅಖಂಡ ಜ್ಯೋತಿ ತತ್ವ ಅಂತ. ಆದರೆ ಬಾಬಾ ಹೇಳ್ತಾರೆ ಅಖಂಡ ಜ್ಯೋತಿ ತತ್ವ ಅಂದಿದ ತಕ್ಷಣ ಅದು ಇರುವಂಥ ಸ್ಥಾನವಾಗುತ್ತೆ ಹೊರತು ಅದು ಅವರ ರೂಪ ಅಲ್ಲ ಅಂತ ಹೇಳ್ತಿದ್ದಾರೆ. ಪ್ರಪಂಚದವ್ರು ಈ ರೀತಿ ಹೇಳ್ತಾರೆ ಅಷ್ಟೆ. ಅದನ್ನು ರಿಟೈರ್ ಹೋಮ್ ಅಂತ ಹೇಳ್ತಾರೆ. ಯಾವುದನ್ನು? ಪರಂಧಾಮ. ರಿಟೈರ್, ನಿವೃತ್ತಿ.
ಧಾಮ ಯಾವುದು? ಪರಂಧಾಮ ಅಂತ ಹೇಳ್ತಾರೆ ಬಾಬಾ. ರಿಟೈರ್ಮೆಂಟ್ ಬೇಕಾ ಬಿಂದು ಅಕ್ಕ? ಬೇಡವಾ? ರಿಟೈರ್ಮೆಂಟ್ ಬೇಡವಾ? ಮನೆಗೆ ಹೋಗೋದು ಬೇಡವಾ? ಬೇಕಲ್ವಾ? ಯಾಕೆ ರಿಟೈರ್ಮೆಂಟ್ ಬೇಕಂದ್ರೆ 5,000 ವರ್ಷ ಐತಲ್ವ ಪಾತ್ರ ಮಾಡಿ, ಅದಕ್ಕೋಸ್ಕರ ನಮಗೆಲ್ಲರೂ ರಿಟೈರ್ಮೆಂಟ್ ಬೇಕು ಅಂದರೆ ನಾವು ಮನೆಗೆ ಹೋಗಬೇಕು. तो हम परमात्मा के घर को परमात्मा नहीं कह सकते हैं. ಅದರಿಂದ ಪರಮಾತ್ಮನ ಮನೆಯನ್ನು ಪರಮಾತ್ಮ ಅಂತ ಹೇಳಲಿಕ್ಕೆ ಸಾಧ್ಯನಾ? ನಮ್ಮ ಮನೆಯನ್ನು ನಾವು ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯನಾ? ಇದು ನಮ್ಮ ಮನೆ ಅಂತ ಹೇಳ್ತೀವಿ. अब दूसरी है आकारी दुनिया, जहाँ ब्रह्मा विष्णु शंकर देवता ये आकारी रूप में रहते हैं. और यहाँ है साकारी दुनिया जिनके 2 भाग है. एक है निर्विकारी स्वर्ग जहाँ आदाकल्प पवित्रता सुख शांति, और दूसरी विकारी कलयुग दुख और अशांति. अब यह 2 दुनियाएं क्या होता है? ಇವಾಗ ಪರಮಧಾಮದ ಬಗ್ಗೆ ಆಯಿತು. ಆಮೇಲೆ ಇನ್ನೊಂದು ಸೂಕ್ಷ್ಮವತನ. ಸೂಕ್ಷ್ಮವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರರು ಇರ್ತಾರೆ. ಅವರು ಆಕಾರಿ ಶರೀರಧಾರಿ ಆಗಿರ್ತಾರೆ. ಮೂಲ ಮಾಂಸಗಳಿಂದ ಕೂಡಿರುವ ಶರೀರ ಇರೋದಿಲ್ಲ. ಆದರೆ ನಮ್ಮ ನೆರಳು ಹಿಂಗೆ ಒಂದು ಆಕಾರದಲ್ಲಿ ಇರುತ್ತೆ, ಎಷ್ಟು ಹಗುರವಾಗಿರುತ್ತೆ. ಅದೇ ರೀತಿ ಆಕಾರ ಸ್ವರೂಪ ಅವರಿಗೆ ಇರುತ್ತೆ ಅಂತ ಹೇಳ್ತಾರೆ. ಯಾರಿಗೆ? ಸೂಕ್ಷ್ಮವತನ ವಾಸಿಯಾಗಿರೋ ಬ್ರಹ್ಮ ವಿಷ್ಣು ಶಂಕರರಿಗೆ. ಆನಂತರ ಬರೋದು ಆಕಾರಿ ಪ್ರಪಂಚ, ಆದಮೇಲೆ ಬರೋದು ಸಾಕಾರಿ ಪ್ರಪಂಚ. ಫಸ್ಟ್ ನಿರಾಕಾರಿ, ಆಮೇಲೆ ಆಕಾರಿ, ಆಮೇಲೆ ಬರೋದು ಸಾಕಾರಿ. ಈ ಸಾಕಾರಿ ಪ್ರಪಂಚದಲ್ಲಿ 2 ಪ್ರಪಂಚಗಳಿದೆಯಂತೆ. ಒಂದು ಸತ್ಯುಗಿ ಸುಖಮಯ ಸ್ವರ್ಗ, ಎರಡನೇದು ಅರ್ಧ ಕಲ್ಪದ ನಂತರ ಏನು ಬರುತ್ತೆ? ಈ ವಿಕಾರಿ ಕಲಿಯುಗಿ ದುಃಖ ಅಶಾಂತಿಯ ಪ್ರಪಂಚ ಅಂತ ಹೇಳ್ತಾರೆ. ಈ 2 ಪ್ರಪಂಚಗಳು ಏನು ಅಂತ ಹೇಳ್ತಾ ಇದ್ದಾರೆ. क्योंकि यह जो मनुष्य कहते हैं नरक और स्वर्ग दोनों परमात्मा की रची हुई दुनिया है, इस पर परमात्मा के महावाक्य है, बच्चे मैंने कोई दुख की दुनिया नहीं रची, जो मैंने दुनिया रची वह सुख की रची. अब यह जो दुख और अशांति की दुनिया है वो मनुष्य आत्मा अपने आप को और मुझ परमात्मा को भूलने के कारण यह हिसाब किताब भोग रहे हैं. ಎಲ್ಲರೂ ಏನು ಅನ್ಕೊಳ್ತಾರೆ ಅಂದರೆ ಸುಖ ದುಃಖ ಎರಡೂ ಪರಮಾತ್ಮನ ಕಾಣಿಕೆ ಅಥವಾ ಪರಮಾತ್ಮನೇ ಕೊಟ್ಟಿರೋದು ಅಂತ ತಿಳ್ಕೊಳ್ತಾರೆ. ಆದರೆ ಇದರ ಮೇಲೆ ಪರಮಾತ್ಮನ ಮಹಾವಾಕ್ಯ ಇದೆ, ಮಕ್ಕಳೇ ನಾನು ರಚಿಸಿರುವಂತಹ ಪ್ರಪಂಚ ಸುಖಮಯ ಸೃಷ್ಟಿಯಾಗಿತ್ತು. ಆದರೆ ನೀವು ಅದರಲ್ಲಿ ಬಂದ ನಂತರ ಪಾತ್ರ ಮಾಡ್ತಾ ಮಾಡ್ತಾ ಯಾವಾಗ ತಮ್ಮನ್ನು ತಾವು ಮರೆತ್ರಿ, ಯಾವಾಗ ತಮ್ಮ ತಂದೆಯನ್ನು ಮರೆತು ಹೋಗಿದ್ರಿ, ಅವಾಗ ನೀವೇ ಈ ಪ್ರಪಂಚದಲ್ಲಿ ಈ ದುಃಖದ ಅನುಭವವನ್ನು ಮಾಡ್ತಾ ಲೆಕ್ಕಾಚಾರಗಳನ್ನು ಅನುಭವ ಮಾಡ್ತಾ ಬಂದ್ರಿ ಅಂತ ಹೇಳ್ತಾ ಇದ್ದಾರೆ. 2 ಪ್ರಪಂಚ ಅಂದರೆ 2 ಪ್ರಪಂಚ ಇದೆ ಅಂತಲ್ಲ, ಒಂದೇ ಪ್ರಪಂಚದಲ್ಲಿ 2 ಪಾತ್ರ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. बाकी ऐसा नहीं जिस समय सुख और पुण्य की दुनिया है वहाँ कोई सृष्टि नहीं चलती. हाँ अवश्य जब हम कहते हैं कि वहाँ देवताओं का निवास स्थान है तो ज़रूर वहाँ प्रवृत्ति चलती थी, परंतु विकार की पैदाइश नहीं थी, जिस कारण कोई कर्म संबंध नहीं था. उस दुनिया को कर्म बंधन रहित स्वर्ग की दुनिया कहते. तो एक ही निराकारी दुनिया, दूसरी ही आकारी दुनिया, तीसरी है साकारी दुनिया. ನೋಡಿ ಮಮ್ಮರವ್ರು ಹೇಳ್ತಾ ಇದ್ದಾರೆ, ಯಾವಾಗ ಪುಣ್ಯದ ಪ್ರಪಂಚ ಸುಖದ ಪ್ರಪಂಚ ಇರುತ್ತೆ ಅವಾಗ ಸೃಷ್ಟಿಯೇ ನಡೆಯಲ್ಲ ಅಂತ ಅಂದ್ಕೊಳ್ಬೇಡಿ. ಅಲ್ಲಿ ವೃದ್ಧಿ ಆಗುತ್ತೆ, ಜನಸಂಖ್ಯೆ ವೃದ್ಧಿ ಆಗುತ್ತೆ, ಮಕ್ಕಳು ಹುಟ್ಟುತ್ತಾರೆ, ಆದರೆ ವಿಕಾರದಿಂದ ಇರುವುದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿರುತ್ತದೆ ಅಂತ ಹೇಳ್ತಾರೆ. ಆ ಕಾರಣ ಅಲ್ಲಿ ಕರ್ಮ ಬಂಧನ ಇರುವುದಿಲ್ಲ. ಈ ಪ್ರಪಂಚದಲ್ಲಿ ಕರ್ಮ ಬಂಧನವಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮೊಟ್ಟ ಮೊದಲನೇದು ನಿರಾಕಾರಿ ಪ್ರಪಂಚ, ಆಮೇಲೆ ಬರೋದು ಆಕಾರಿ ಪ್ರಪಂಚ, ಆಮೇಲೆ ಸಾಕಾರಿ ಪ್ರಪಂಚ ಅಂತ ಹೇಳ್ತಾರೆ. ಇದು ಫಸ್ಟ್ ಟಾಪಿಕ್ಕು. ಇದು 2ನೇ ಟಾಪಿಕಲ್ಲಿ ಹೇಳ್ತಾ ಇದ್ದಾರೆ, ಭಗವಾನ್ ಕೆ ಆನೆ ಕಾ ಅನಾದಿ ರಚಾ ಹುವ ಪ್ರೋಗ್ರಾಮ್. ಭಗವಂತ ಈ ಸೃಷ್ಟಿಯಲ್ಲಿ ಬರುವುದು ಕೂಡ ಅನಾದಿಯಾಗಿ ರಚಿಸಲ್ಪಟ್ಟಿರುವ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಪರಮಾತ್ಮ ಬರೋದು ಯಾರು ರಚನೆ ಮಾಡಿದ್ರು? ಇದು ಅನಾದಿ ಅಂತ ಹೇಳ್ತಾರೆ. ಅದರ ಬಗ್ಗೆ ಸ್ಪಷ್ಟೀಕರಣೆ.
यहाँ जो मनुष्य गीत गाते हैं वो गीता के भगवान अपना ವಚನ ನಿಭಾನೆ ಆಹೋ. ಬಾಬಾ ಹೇಳ್ತಿದ್ದಾರೆ ಇವಾಗ ಈ ಮನುಷ್ಯರು ಪ್ರಪಂಚದಲ್ಲಿ ಹಾಡಾಡ್ತಾರಲ್ವಾ, ಓ ಗೀತೆಯ ಭಗವಂತ, ನೀವು ಹೇಳಿರುವ ವಚನೆ ಅಥವಾ ನೀವು ಕೊಟ್ಟಿರುವಂತ ಮಾತನ್ನು ನಿಭಾಯಿಸಲಿಕ್ಕೆ ಬನ್ನಿ ಅಂತ ಕರೀತಾರೆ. अब वो स्वयं गीता का भगवान अपना कल्प पहले वाला वचन पालन करने के लिए आए हैं और कहते हैं, हे बच्चे, जब भारत पर अति धर्मग्लानि होती है तब मैं इस समय अपना अंजाम पालन करने माना वायदा पालन करने के लिए अवश्य आता हूँ. अब मेरे आने का यह मतलब नहीं है कि मैं कोई युगे युगे आता हूँ. अभी युगों में तो कोई धर्मग्लानि नहीं होती, धर्मग्लानि होती ही है कलयुग में. तो मानव परमात्मा कलयुग के समय आता है और कलयुग फिर कल्प कल्प आता है, तो जरूर वह कल्प कल्प आता है. ಸ್ವಯಂ ಗೀತೆಯ ಭಗವಂತ ಬನ್ನಿ ಅಂತ ಕರೀತಾರೆ. ಅಂದರೆ ಅವರು ಕೂಡ ಬರ್ತಾರೆ, ಅವರು ಬಂದು ಅವರು ಹೇಳಿರುವಂಥ ವಚನೆಯನ್ನು ಪಾಲನೆ ಮಾಡ್ತಾರೆ. ಹಾಗೂ ಹೇಳ್ತಾರೆ, ಹೇ ಮಕ್ಕಳೇ, ಯಾವಾಗ ಭಾರತ ದೇಶದಲ್ಲಿ ಅತಿ ಧರ್ಮಗ್ಲಾನಿ ಆಗುತ್ತೋ ಆ ಸಮಯದಲ್ಲೇ ನನ್ನ ವಾಯ್ದೆಯನ್ನು, ನಾನು ಕೊಟ್ಟಿರುವಂತಹ ಪ್ರಮಾಣವನ್ನು ನಿಭಾಯಿಸಲಿಕ್ಕೆ ಬರ್ತೇನೆ ಅಂತ ಹೇಳ್ತಾರೆ. ಇದು ಭಗವಂತನ ಮಹಾವಾಕ್ಯವಾಗಿದೆ. ಧರ್ಮಗ್ಲಾನಿ ಆದಾಗ ಅವಶ್ಯವಾಗಿ ನಾನು ಬರ್ತೀನಿ ಅಂತ. ಆದರೆ ಇದರ ಅರ್ಥ ಇದೆಲ್ಲ ನಾನು ಯುಗ ಯುಗದಲ್ಲಿ ಬರ್ತೀನಿ ಅಂತ. ಗೀತೆಯಲ್ಲಿ ಏನು ಬರೀಲಾಗಿದೆ, ಯುಗ ಯುಗೆ ಧರ್ಮಸ್ಯ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಯುಗ ಯುಗದಲ್ಲಿ ಬರೋದಿಲ್ಲ ನಾನು, ಯಾಕಂದ್ರೆ ಯುಗ ಯುಗದಲ್ಲಿ ಧರ್ಮಗ್ಲಾನಿ ಆಗೋದಿಲ್ಲ. ಸತ್ಯುಗದ ಅಂತಿಮದಲ್ಲಿ ಧರ್ಮಗ್ಲಾನಿ ಆಗುತ್ತಾ? ಇಲ್ಲ. ತ್ರೇತಾಯುಗದ ಅಂತಿಮದಲ್ಲಿ ಆಗೋದಿಲ್ಲ, ದ್ವಾಪರದ ಅಂತಿಮದಲ್ಲೂ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಧರ್ಮಗ್ಲಾನಿ ಆಗೋದಿಲ್ಲ, ಅಲ್ಲೂ ಕೂಡ ನೀತಿ ಪ್ರಮಾಣವಾಗಿ ಅವ್ರು ಏನು ಹೇಳಿದ್ರೆ ಫಾಲೋ ಮಾಡ್ತಾರೆ. ಆದರೆ ಕಲಿಯುಗದ ಅಂತಿಮದಲ್ಲೇ ಧರ್ಮಗ್ಲಾನಿ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. ಆ ಕಾರಣ ತಂದೆ ಬರುವುದು ಕಲಿಯುಗದಲ್ಲಿ. ಮತ್ತೆ ಕಲಿಯುಗ ಎಷ್ಟು ಬಾರಿ ಬರುತ್ತೆ ಅಂತಂದ್ರೆ ಕಲ್ಪದಲ್ಲಿ ಒಂದು ಬಾರಿ. ಅಂದ್ರೆ ಪರಮಾತ್ಮ ಬರೋದು ಯುಗ ಯುಗದಲ್ಲ, ಪರಮಾತ್ಮ ಬರೋದು ಕಲ್ಪ ಕಲ್ಪ, ಒಂದು ಕಲ್ಪದಲ್ಲಿ ಒಂದು ಬಾರಿ ಮಾತ್ರ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 5,000 ವರ್ಷಕ್ಕೆ ಒಂದು ಸಾರಿ. और कलयुग फिर कल्प कल्प आता है, तो फिर कल्प कल्प आते हैं. कल्प में फिर 4 युग है, उन्हों ही कल्प कहते हैं. 4 ಯುಗಗಳಿರುವಂಥದ್ದನ್ನೇ ಒಂದು ಕಲ್ಪ ಎಂದು ಹೇಳಲಾಗುತ್ತದೆ. ಯಾವುದ ಯುಗಗಳು ಹೇಳ್ತೀರಾಕ? ಇವಾಗ ನಾವಿರೋದಿಲ್ಲಿ और आधा कल्प सतयुग त्रेता में सतो प्रधान व परमात्मा के आने का कोई जरूरत नहीं, और द्वापर युग से तो फिर दूसरे धर्मों की शुरुआत. उस समय भी अति धर्म ग्लानि नहीं है. इससे सिद्ध है कि परमात्मा तीनों युग में नहीं आते, बाकी रहा कलयुग, उसके अंत में अति धर्म ग्लानि रहता है. उस समय परमात्मा आए, अधर्म विनाश कर सत धर्म की स्थापना करते. अगर द्वापर में आया हुआ होता तो फिर द्वापर के बाद सतयुग होना चाहिए, फिर कलयुग क्यों? ऐसा तो नहीं कहेंगे. परमात्मा ने घोर कलयुग की स्थापना की, अब यह तो बात नहीं हो सकती. इसलिए परमात्मा कहते हैं, मैं एक हूँ और एक ही बार आता हूँ. अधर्म का विनाश कर, कल्प की कलयुग का विनाश कर सतयुग की स्थापना करता हूँ. तो मेरे आने का समय संगम है. ತಂದೆ ಹೇಳ್ತಿದ್ದಾರೆ, ಒಂದು ವೇಳೆ ನಾನು ಪ್ರತಿಯೊಂದು ಯುಗದಲ್ಲಿ ಬಂದರೆ ದ್ವಾಪರ ಯುಗದ ನಂತರ ಸತ್ಯಯುಗ ಬರಬೇಕು, ಕಲಿಯುಗ ಅಲ್ಲ. ತಂದೆ ಬಂದು ಅಧರ್ಮವನ್ನು ವಿನಾಶ ಮಾಡಿ ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಆದ್ದರಿಂದ ಈ ರೀತಿ ಮಧ್ಯದಲ್ಲಿ ತಂದೆ ಬರುವುದಿಲ್ಲ. ತಂದೆ ಬರುವುದೇ ಈ ಕಲಿಯುಗದ ಅಂತಿಮದಲ್ಲಿ. ಅದು ಕೂಡ ಬಾಬಾ ಹೇಳ್ತಾರೆ ವಿಶೇಷ, ನಾನು ಒಂದೇ ಬಾರಿ ಬರ್ತೇನೆ. ಪರಮಾತ್ಮ